Friends, please welcome the gathered. Okay, good morning and welcome to the SGM College of Arts, Science and Commerce. It's both an honor and privilege to welcome all to this amazing online program. Particularly, this is the need of the hour. And then I remember the holiness of Sri SGM Mata, Dr. Shumurti Murugesh Andru, the president of Sri SGM Mat Chitradurga, and Sri SJ Parameshwarya, secretary, and also Sri Doreswamy, and our beloved principal Dr. K.C. Ramesh. I welcome you, sir, and also the chief of the IQSC, Professor Egdal, and the professors of the various departments of our college, various faculties, and non-teaching and the non-teaching people, and also the students. Now it's very important. Professor G. Narayan, economist, retired professor in economics, GFGC Bhadravati. Today's the main topic, that is COVID-19, its effect on, its impact on the Indian economy, by G. Narayan sir. Sir, over to Narayan sir. Thank you, sir. Sir, one of the dignitaries, Dr. G.H. Chimrapur sir, Director, Regional Center, Indira Gandhi University, Open University, Bangalore. He is also in the Zoom hall. Sir, warm welcome to the Zoom hall, sir. ತುಂಬಾ ಎಕೋ ಬರ್ತಾ ಇದೆ ಇಲ್ಲ. Thank you, sir. Sir, Narayan sir, ಎಕೋ ಬರ್ತಾ ಇದೆ, ಎಕೋ ಒಂಚೂರು ಕಂಟ್ರೋಲ್ ಮಾಡಿ. ಸರ್, ಎಲ್ಲರೂ ಒಂದೇ ಅದೇ ಹಂಗ್ ಬರ್ತಾ ಇದೆ. ನಾವೇ ದೂರ ಹೋಗ್ತೇವೆ. Ladies and gentlemen, I consider it a responsibility for 23 ಈಗ ಮ್ಯೂಟ್ ಮಾಡ್ಬೇಕಲ್ಲ, ಅದು ಬೇಡ. ಮ್ಯೂಟ್ ಆಗದ speak. ಸ್ಟಾರ್ಟ್ ಮಾಡಿ. ಸರ್ ಸ್ಟಾರ್ಟ್ ಮಾಡಿ ಸರ್, ನಾರಾಯಣರಾವ್ ಸರ್.
ಹಲೋ ಸರ್. ಸರ್ ಶುರು ಮಾಡಿ ಸರ್. All of you. My dear friends, the concept is known to you. The issue is very familiar. COVID-19 or the novel corona. The Chinese name is COVID-19 and the World Health Organization has declared it as novel corona. Whatever it is, we will have to be the victims of this pandemic. ನೋಡಿ, ಇದು ದೊಡ್ಡ ಸಮಸ್ಯೆಗೆ ನಾವು ಬಲಿಪಶುಗಳು ಅಷ್ಟೇ, ಬೇರೆ ಏನು. ನಾನು ಈ ಕೊರೋನಾ ಹೇಗೆ ಬಂತು, ಅದರ ಉಗಮ ಹೇಗೆ, ಜೆನೆಸಿಸ್ ಹೇಗಾಯ್ತು, ಹೇಗೆ ಸ್ಪ್ರೆಡ್ ಆಯ್ತು, ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ. ನನಗೆ ಕೊಟ್ಟಿರುವ ಅರ್ಧ ಗಂಟೆ ಸಮಯದಲ್ಲಿ ನಾನು ಕೊರೋನಾ ಇಂಪ್ಯಾಕ್ಟ್ ನಮ್ಮ ದೇಶದ ಪ್ರಗತಿಯ ಮೇಲೆ ಹೇಗೆ ಆಗ್ತದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ. ಯಾಕಂದ್ರೆ ಇದು ನೀವು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ, ಹಾಗಾಗಿ ನನಗೆ ಅನ್ನಿಸ್ತದೆ ಶೈಕ್ಷಣಿಕವಾಗಿಯೂ ನಾವು ಏನು ಪರಿಪಾಠವನ್ನು ಅನುಭವಿಸ್ಬೇಕಾಗ್ತದೆ COVID-19 ಇಂದ ಅನ್ನುವಂಥ ವಿಚಾರವನ್ನು ನನ್ನ ಸ್ವಂತ ಅಭಿಪ್ರಾಯ. ಮತ್ತೆ ನನ್ನ ಈ ಅಭಿಪ್ರಾಯವನ್ನು ಹೇಳುವಾಗ ನಾನು ಯಾವುದೇ ರಾಜಕೀಯ ನಿಲುವನ್ನ, ರಾಜಕೀಯ ಬದ್ಧತೆಯನ್ನ ತಳೆದಿಲ್ಲ. ಬಹಳ ನಿರ್ಭೀಡೆಯಿಂದ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಈ ಮಾತುಗಳು ಮುಗಿದ ನಂತರ ಏನಾದರೂ ಸಂವಾದ ಇದ್ರೆ ಅದಕ್ಕೆ ನಾನು ಸಮಜಾಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಅಭಿಪ್ರಾಯ ನನ್ನದು, ಅದು ಅಂತಿಮವಾದ ಹೇಳಿಕೆ ಅಲ್ಲ. ಹಾಗಾಗಿ ವಿರೋಧ, ಟೀಕೆಗಳ ಸದಾ ಸ್ವಾಗತಾರ್ಹ. ಮಾನ್ಯರೇ, ನೇರವಾಗಿ ನಾನು ವಿಷಯ ಪ್ರಸ್ತಾವನೆಗೆ ಬರ್ತೇನೆ. ಕೊರೋನಾದಿಂದ ಜಾಗತಿಕವಾಗಿ ಡೆವಲಪ್ಮೆಂಟ್ ಪ್ರಾಸೆಸ್ ಅದು ಡಿಸಿಲರೇಷನ್ ಆಗಿದೆ, ಹಿಮ್ಮೆಟ್ಟಿದೆ ಅನ್ನುವಂಥದ್ದು ಸರ್ವಕಾಲಿಕ ಸತ್ಯ. ಎಲ್ಲರೂ ಹೇಳ್ತಾ ಇದ್ದಾರೆ. 1920s ನಲ್ಲಿ ಒಂದು ಗ್ರೇಟ್ ಡಿಪ್ರೆಷನ್ ಅಂತ ಕ್ರಿಯೇಟ್ ಆಗಿತ್ತು. ಅದು ಬಿಟ್ರೆ ನಮ್ಮ ನೆನಪಿಗೆ ಬರುವಂಥದ್ದು ಅಥವಾ ನಮ್ಮ ಅನುಭವಕ್ಕೆ ಬಂದಿದ್ದು ಇತ್ತೀಚೆಗೆ 2007-8 ನಲ್ಲಿ ಆದಂತಹ ಜಾಗತಿಕ ಆರ್ಥಿಕ ಹಿಂಜರಿತ, ಎಕನಾಮಿಕ್ ರಿಸೆಷನ್. ಅದಾದ ನಂತರ ಎಲ್ಲ ಸರಾಗವಾಗಿ ನಡೀತದೆ, ಡೆವಲಪ್ಮೆಂಟ್ ಪ್ರಾಸೆಸ್ ಯಾವುದು ಅಡ್ಡಿ ಆತಂಕ ಆಗಲ್ಲ, ಸೊ ವಿ ವಿಲ್ ಬಿ ಟ್ರಾಡಿಂಗ್ ಅಹೆಡ್ ವಿತೌಟ್ ಎನಿ ಇಂಟರಪ್ಷನ್ ಅಂತ ಅಂದುಕೊಂಡಿದ್ರು. ನೋಬಡಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಯಾಕೆಂದ್ರೆ 1920 ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇತ್ತು. ಇಂಡಿಯಾಕ್ಕೆ ಹೇಳ್ತಾ ಇದ್ದೇನೆ ನಾನು, ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇತ್ತು. ಗವರ್ನಮೆಂಟ್ ಆಫ್ ಇಂಡಿಯಾ ತನ್ನ ಯೂನಿಯನ್ ಬಜೆಟ್ 2021 ಪ್ರೆಸೆಂಟ್ ಮಾಡಿತು. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ತನ್ನ ಸ್ಟೇಟ್ ಬಜೆಟ್ 2021 ಪ್ರೆಸೆಂಟ್ ಮಾಡಿತು. ಅಂದ್ರೆ ಈಗ ನಾವೇನ್ ಮೇ ತಿಂಗಳಲ್ಲಿ ಇದ್ದೇವೆ, 2021 ನಮ್ಮ ಗ್ರೋತ್ ಪ್ರಾಸೆಸ್ ಹೇಗಿರ್ತದೆ, ನಾವೇನನ್ನು ಅಚೀವ್ ಮಾಡ್ತೇವೆ, ರಿಸೋರ್ಸಸ್ ಹೇಗೆ ಮೊಬಿಲೈಸ್ ಮಾಡ್ತೇವೆ ಅನ್ನುವಂತಹ ಎಲ್ಲ ಯೋಜನೆಗಳನ್ನ ಸಿದ್ಧಪಡಿಸಿದ್ರು. ಆದ್ರೆ ದುರಾದೃಷ್ಟವಶಾತ್ ನಮ್ಮ ದೇಶಕ್ಕೆ ಆಘಾತಕಾರಿ ಫೆಬ್ರವರಿಯಿಂದ ಶುರು ಆಗಿದೆ. ಜನರ ಅರಿವಿಗೆ ಅದು ಬಂದಿಲ್ಲ. ಇಟ್ ಹ್ಯಾಡ್ ಬಿಗನ್ ಇನ್ ಫೆಬ್ರವರಿ. Government was aware of it. Meetings were held by the Prime Minister with the top officials to initiate precautionary measures. Information was also passed on to state government, but this information was not enough. State governments did not exhibit their preparedness at all. Finally, what happened? One fine day, the Prime Minister of India gave a call to Janata curfew on the 23rd of, I think, March. And 2 days later, that is from the 25th, the Hindu festival Ugadi, from that day onwards, we have been subject to what is called lockdown. When lockdown was imposed on us, we felt the seriousness of the disease. ವಾಸ್ತವವಾಗಿ ತಿಳ್ಕೊಳ್ಳಿ, ನಮಗೆ ಬಂದಿದ್ದು ಯಾವಾಗ ಗೊತ್ತ ಸಮಸ್ಯೆ, ಲಾಕ್ಡೌನ್ ಆದಾಗಲೇ ಬಹುಶಃ ಇದು ಇಷ್ಟು ಗಂಭೀರ ಸ್ವರೂಪವನ್ನು ತಳೀತದೆ ಅಂತ ನಾವು ಅಂದ್ಕೊಂಡ್ವಿ.
ಯಾಕೆಂದ್ರೆ ನಮಗೆ ನಂಬಿಕೆ ಇತ್ತು ಚೈನಾ ವುಹಾನ್ನಲ್ಲಿ ಸೃಷ್ಟಿಯಾದಂತಹ ಈ ವೈರಸ್ ನಮಗೇನು ಆತಂಕ ಉಂಟು ಮಾಡೋದಿಲ್ಲ. ಹಾಗಂತ ಅನ್ಕೋತಾ ಇದ್ದ ಹಾಗೇನೆ ಯುರೋಪಿಯನ್ ದೇಶಗಳಲ್ಲಿ ಈ ವೈರಸ್ನಿಂದ ಭಯಂಕರ ಕೋಲಾಹಲ ಉಂಟಾಗಿದೆ, ವ್ಯಾಪಕ ಜೀವಹಾನಿಯಾಗಿದೆ, ಉತ್ಪಾದಕತೆಗೆ ಭಂಗ ಬಂದಿದೆ. IMF IBRD ಸಹ ತಲ್ಲಣಗೊಂಡಿದ್ದಾವೆ. UN ಇದಕ್ಕೆ ಪರಿಹಾರ ಹೇಗೆ ಅನ್ನುವ ಆಲೋಚನೆಯಲ್ಲಿ ತೊಡಗಿದೆ. ಆದರೆ ಯಾರೂ ಸಮಾವೇಶಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದ್ರೂ ಸಹ ಅಲ್ಲೆಲ್ಲ ವಿಶೇಷವಾಗಿ ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ಪೈನ್ ನಲ್ಲಿ ಆದಂತ ಅನಾಹುತಕ್ಕೆ ನಾವು ಎಚ್ಚೆತ್ತುಕೊಂಡಿರಲಿಲ್ಲ. ಬಹಳ ನಿಧಾನವಾಗಿ ಮಾರ್ಚ್ 25ರಿಂದ ನಮ್ಮ ನಿಜವಾದ ಲಾಕ್ಡೌನ್ ಆರಂಭ ಆಯಿತು. ಅಲ್ಲಿಂದ ಮುಂದೆ ನಿಮ್ಮ ಪ್ರೊಫೆಸರ್ ಹೆಗದಾಳ್ರವರು, ಡಾಕ್ಟರ್ ಹೆಗದಾಳ್ರವರು ಏನ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, COVID-19 ಸುನೋ ಕಹಾನಿ ಅಂತ, ಇದು ಬಹುತ್ ಬುರಿ ಕಹಾನಿ. ಮಾಡಿದ್ದು ವ್ಯವಸ್ಥೆ, ಬುರಿ ಕಹಾನಿ ಆಗ್ತಾ ಇರ್ಲಿಲ್ಲ. ಇದು ವಾಸ್ತವವಾಗಿ ಆಸ್ ಅನ್ ಎಕಾನಮಿಸ್ಟ್ ನಾನು ಸಜೆಸ್ಟ್, ಈಗಲೂ ಸಹ ನನ್ನ ಆರ್ಗ್ಯುಮೆಂಟ್ ಏನು ಅಂದ್ರೆ, ಇದು ನಮಗೆ ಇಷ್ಟೊಂದು ಭಯಾನಕ ಪರಿಸ್ಥಿತಿಯನ್ನು ತಂದೊಡ್ಡುತ್ತಾ ಇರ್ಲಿಲ್ಲ. ನಮ್ಮನ್ನ ಭಯಪಡಿಸದೇ ಇದ್ದಿದ್ರೆ, ನಮ್ಮನ್ನ ಹಿಮ್ಮೆಟ್ಟಿಸದೇ ಇದ್ದಿದ್ರೆ. ಯಾಕೆ ಅಂತ ಹೇಳಿದ್ರೆ ಆಫ್ ಲೇಟ್ ನಮಗೆ ಗೊತ್ತಾಗ್ತಾ ಇದೆ. ಮೊದಲು ಏನ್ ಅನ್ಕೊಂಡ್ರು, ಕೊರೋನಾ ಬರ್ತದೆ, ನಮ್ಮನ್ನು ಆಕ್ರಮಿಸಿಕೊಳ್ತದೆ, ನಾವು ಸಂಪೂರ್ಣವಾಗಿ ನಾಶ ಆಗುತ್ತೇವೆ, ಪುನರ್ ನಿರ್ಮಾಣ ಇಲ್ಲ, ಬಹಳ 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 ಜನ ಸಾಯ್ತಾರೆ. ಹಾಗೆ ಅದಕ್ಕಾಗಿ ಲಾಕ್ ಡೌನ್ ನಲ್ಲಿ ಬಹಳ ಇನ್ಸಿಸ್ಟ್ ಮಾಡಿದ್ದೆ ಅನ್ನೋದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಪ್ಕೊಳ್ಳೋಣ, ಇರ್ಲಿ, ಕೈ ಕಾಲು ತೊಳ್ಕೊಳ್ಳಿ ಒಪ್ಕೊಳ್ಳೋಣ, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ ಖಂಡಿತ ಒಪ್ಕೊಳ್ಳೋಣ, ಸ್ಯಾನಿಟೈಸರ್ ಯೂಸ್ ಮಾಡಿ, ಡೆಟಾಲ್ ಯೂಸ್ ಮಾಡಿ, ಸೋಪ್ ಯೂಸ್ ಮಾಡಿ, ವಾಶ್ ಮಾಡ್ಕೊಳ್ಳಿ, ಒಬ್ರೊಬ್ರು ಟಚ್ ಮಾಡಬೇಡಿ, ಇಂಡಿಯನ್ ಸಿಸ್ಟಮ್ ನಲ್ಲಿ ನಮಸ್ಕಾರ ಅಂತ ಹೇಳ್ಕೊಳ್ಳಿ, ಎಲ್ಲನೂ ಕರೆಕ್ಟ್, ಎಲ್ಲ ಕರೆಕ್ಟ್, ಅದೆಲ್ಲ ಮಾಡೋಣ. ಆದರೆ ಲಾಕ್ಡೌನ್ ಹೆಸರಲ್ಲಿ ನಮ್ಮ ಸೀರಿಯಸ್ ಪ್ರಾಬ್ಲಮ್ ಆಗಿದ್ದು ಯಾವಾಗ ಗೊತ್ತಾ, ಆಲ್ ಎಕನಾಮಿಕ್ ಆಕ್ಟಿವಿಟಿ ಕೇಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್. This was dangerous proposition. You cannot blame the government for this. You cannot blame the union government. You can't blame the state government. That was, as everybody says, there was the emergency requirement. We had to teach people, tell people that unless social distancing is practiced, it would not be contained to contain the spread of epidemic. I'm sorry, ಈ ಮಹಾ ಪಿಡುಗು ಏನಿದೆ, ಇದು ಸಾಂಕ್ರಾಮಿಕ ರೋಗವಾಗಿ ಹರಡೋದನ್ನ ತಪ್ಪಿಸಬೇಕು ಅನ್ನೋದಾದ್ರೆ ಅದಕ್ಕೆ ಬೇರೆ ಯಾವ ಮದ್ದು ಇಲ್ಲ, ವ್ಯಾಕ್ಸಿನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ. ನಮಗಿದ್ದದ್ದು ಒಂದೇ ಸೋಷಿಯಲ್ ಡಿಸ್ಟೆನ್ಸ್, ಒಬ್ರನ್ನೊಬ್ರು ಸಂಪರ್ಕ ಮಾಡದೇ ಇರುವಂತದ್ದು. ಅದು ವೈಜ್ಞಾನಿಕ ಕಾರಣಗಳು, ಮೆಡಿಕಲ್ ಕಾರಣಗಳನ್ನ ನಿಮಗೆ ಇದ್ದಾರೆ, ಆ ವಿಷಯ ನಾನು ಪ್ರಶ್ನೆ ಮಾಡೋದಿಲ್ಲ. ಅಂತ ಹೇಳ್ಬೇಕಲ್ಲ, ವರದರಾಜ್ ಸರ್ ಮಿಥಾಲಜನ್ಸ್ ಹೊಡೆಯಬೇಕು, ಅವಾಗ ನಿಮಗೆ ಸರ್ಟಿಫಿಕೇಟ್. ಆದ್ರೆ ಈ ಸಂದರ್ಭದಲ್ಲಿ ಏನು ಸಮಸ್ಯೆ ಉಂಟಾಯ್ತು ಅಂತ ಹೇಳಿದ್ರೆ, ಆರ್ಥಿಕ ಚಟುವಟಿಕೆಗಳ schools and colleges were closed, production units were shut down, railways, air transport all came ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ, ಬಂತು ಆಗಿದೆ ಬೇರೆ ಕಾಲೇಜಲ್ಲಿ ನೋಡಿ ಸರ್, ಗೊತ್ತಾಗ್ತದೆ ಡಿಸ್ಟರ್ಬ್ ಆಗ್ತಾ ಇದೆ. ಬರೀ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಅಷ್ಟೇ ಕನ್ಫೈನ್ ಆಗ್ಲಿಲ್ಲ ಇದು. ನಮ್ಮ ಹಳ್ಳಿಗಳಲ್ಲಿರುವಂತಹ ಕಾಟೇಜ್ ಇಂಡಸ್ಟ್ರಿ, ಡೈರಿ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್, ಅಗ್ರಿಕಲ್ಚರ್, ಫ್ಲೋರಿಕಲ್ಚರ್, ಹಾರ್ಟಿಕಲ್ಚರ್ ಎಲ್ಲವೂ ವಿಕ್ಟಿಮ್ಸ್ ಆಗು. ನನಗೆ ಅನಿಸ್ತದೆ ರಾಂಗ್ ಡಿಸಿಷನ್ ಅಂತ ವೈಯಕ್ತಿಕ. ಐ ಫೀಲ್ ಇಟ್ ವಾಸ್ ರಾಂಗ್ ಡಿಸಿಷನ್. ಸೋಷಿಯಲ್ ಡಿಸ್ಟೆನ್ಸ್ ನ ಇನ್ಸಿಸ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸಿ ಈವನ್ ಟುಡೇ ವಿ ಹ್ಯಾವ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಈಗ ನಾವು ರಿಯಲೈಸ್ ಮಾಡ್ಕೊಂಡಿದ್ದೇವೆ ವಿ ಕೆನಾಟ್ ಸ್ಟಾಪ್ ಪ್ರೊಡಕ್ಟಿವ್ ಆಕ್ಟಿವಿಟಿ, ದಟ್ ಹ್ಯಾಸ್ ಟು ಗೋ ಆನ್ ಅಂತ. ಇದೇ ನಿರ್ಧಾರವನ್ನು ನಾವು ಆಗ್ಲೂ ತಕೊಂಡು ಬಹಳ ಸೀರಿಯಸ್ ಆಗಿ ಇನ್ಸಿಸ್ಟ್ ಮಾಡಿದ್ರೆ
ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಜನ ಫಾಲೋ ಮಾಡ್ಲೇಬೇಕು, ಅದರ್ವೈಸ್ ದೇ ವಿಲ್ ಬಿ ಪೀನಲೈಸ್ಡ್ ಅಂತ ಆಗಿದ್ರೆ ಬಹುಶಃ ಎಕನಾಮಿಕ್ ಆಕ್ಟಿವಿಟೀಸ್ ನ ಈ ಪ್ರಮಾಣದಲ್ಲಿ ಕಂಟೈನ್ ಮಾಡ್ತಾ ಇರ್ಲಿಲ್ವೇನೋ ನಾವು. ಅಲ್ಲಿ ಎಲ್ಲಿ ಎಡವಿದ್ವಾ ಅನ್ನಕ್ಕಾಗಲ್ಲ. ಅವತ್ತಿಗೆ ಏನ್ ಅನ್ಸ್ತದೆ ನೋಡಿ, ನಮಗೆ ಅವತ್ತು ಚಾಯ್ಸ್ ಇತ್ತು, ಪ್ರಧಾನ ಮಂತ್ರಿಗಳು ಹೇಳ್ತಾ ಇದ್ದಾರೆ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲೈವ್ಲಿಹುಡ್. ಲೈಫ್ ಅಂಡ್ ಲೈವ್ಲಿಹುಡ್ ಚಾಯ್ಸ್ ಇದ್ರೆ ಮೊದಲು ಲೈಫ್, ಜೀವ ಉಳಿಬೇಕು. ಜೀವ ಉಳಿದ್ರೆ ತಾನೇ ನಾವು ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗೋದು ಅಂತ. ಆದ್ರೆ ಸಬ್ಸಿಕ್ವೆಂಟ್ ಆಗಿ ರಿಯಲೈಸ್ ಮಾಡ್ಕೊಂಡಿದ್ದೇವೆ, ಲೈಫ್ ಮತ್ತೆ ಲೈವ್ಲಿಹುಡ್ ದೇ ಆರ್ ದ ಟೂ ಸೈಡ್ಸ್ ಆಫ್ ದ ಕಾಯಿನ್ ಆಫ್ ಡೆವಲಪ್ಮೆಂಟ್. ಸೊ ಎರಡೂನು ನಾವು ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಅದನ್ನ ಪ್ರೊಸೀಡ್ ಮಾಡಿಸ್ಬೇಕು ಅಂತ. ಈಗ ಏನ್ ಮಾಡಿದ್ದೇವೆ, ಲೈಫ್ ಜೊತೆಗೆ ಲೈವ್ಲಿಹುಡ್ ಅನ್ನ ಮಾಡ್ಬೇಕು. ಆದ್ರೆ ಸಮಸ್ಯೆ ಏನಾಯ್ತು ಗೊತ್ತಾ, ಸಡನ್ ಆಗಿ ಎಕನಾಮಿಕ್ ಆಕ್ಟಿವಿಟಿ ಕೊಲಾಪ್ಸ್ ಆಯ್ತಲ್ಲ, ಅದನ್ನ ಎರಡು ಸನ್ನಿವೇಶದಲ್ಲಿ ಗಮನಿಸಿ. ಒಂದು ಫ್ಯಾಗ್ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್, ಮಾರ್ಚ್ 15 ನಂತರ ಶುರು ಆದದ್ದು. ಏಪ್ರಿಲ್ ಅಂಡ್ ಮೇ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ನಮ್ಮ ನಿಜವಾದ ಸಮಸ್ಯೆ ಸಾರ್ವಜನಿಕರದ ಅಷ್ಟೇ ಅಲ್ಲ, ಸರ್ಕಾರಕ್ಕೂ ಸಮಸ್ಯೆ ಶುರುವಾಗಿದ್ದು ಯಾವಾಗ ಅಂದ್ರೆ, ದೇರ್ ವಾಸ್ ನೋ ಇನ್ಫ್ಲೋ ಆಫ್ ರೆವಿನ್ಯೂ ಟು ಗವರ್ಮೆಂಟ್. ಕರ್ನಾಟಕ ಅಂಡ್ ಇಂಡಿಯಾ ಎರಡನ್ನು ತಗೊಳ್ಳೋಣ, ನೋ ಇನ್ಫ್ಲೋ ಆಫ್ ರೆವಿನ್ಯೂ. ಆದರೆ ಈ ಕೊರೋನಾವನ್ನು ಒಂದು ಪ್ಯಾಂಡೆಮಿಕ್ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಆಯ್ತಲ್ಲ, ಗವರ್ನಮೆಂಟ್ ಹ್ಯಾಡ್ ಟು ಸ್ಪೆಂಡ್ ಎನಾರ್ಮಸ್ಲಿ ಆನ್ ಕಂಟೈನಿಂಗ್ ಆಕ್ಟಿವಿಟಿ. ಎಲ್ಲಾ ರಿಸೋರ್ಸಸ್ನು ಇಲ್ಲಿಗೆ ಡೈವರ್ಟ್ ಮಾಡಿ, ಬೇರೆ ಯಾವ ಆಕ್ಟಿವಿಟಿಯೂ ಫೋಕಸ್ ಆಗಲಿಲ್ಲ ನಮ್ಮ ದೇಶದಲ್ಲಿ, ಎನಿವೇರ್ ಇನ್ ದ ಕಂಟ್ರಿ. ನಮ್ಮ ಫ್ಯಾಮಿಲಿ ಅಂಡ್ ಸೋಷಿಯಲ್ ಪ್ರೋಗ್ರಾಮ್ಸ್ ನ ಕರ್ಟೇಲ್ ಮಾಡಿದ್ರು, ಗವರ್ನಮೆಂಟ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಕಟ್ ಮಾಡಿದ್ರು. ಎಂಟೈರ್ ಸ್ಟೇಟ್ ಮಷಿನರಿ ವಾಸ್ ಯೂಸ್ಡ್ ಟುವರ್ಡ್ಸ್ ಮ್ಯಾನೇಜ್ಮೆಂಟ್ ಆಫ್. ಇದು ನಮಗೆ ಸಮಸ್ಯೆ ತಂದು. ಯಾಕೆ ಅಂತ ಹೇಳಿದ್ರೆ, ಸಡನ್ ಫಾಲ್ ಇನ್ ಔಟ್ಪುಟ್. ನೋಡಿ, ಇದನ್ನ ನಾನು ಸ್ವಲ್ಪ ಮಾನಿಟರಿ ಫಿಗರ್ಸ್ ಅನ್ನ ಮತ್ತೆ ಫಿಸಿಕಲ್ ಫಿಗರ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮಗೇನ್ ಇಂಪ್ಯಾಕ್ಟ್ ಆಗ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ ಆಯ್ತು. ಇತ್ತೀಚಿನ ದಶಕಗಳಲ್ಲಿ, ವರ್ಷಗಳಲ್ಲ, ಇತ್ತೀಚಿನ ದಶಕಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವರ್ಲ್ಡ್ ಮಾರ್ಕೆಟ್ ನಲ್ಲಿ ಪೆಟ್ರೋಲಿಯಂ ಪ್ರೈಸ್, ಕ್ರೂಡ್ ಆಯಿಲ್ ಪ್ರೈಸ್ came down to $13 a barrel. ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಪರ್ಚೇಸ್ ಪ್ರೈಸ್ಗೂ ನಮ್ಮ ಆಕ್ಟಿವಿಟಿಗೂ ನಾವು ಲಿಂಕ್ ಮಾಡ್ಕೊಂಡಿಲ್ಲ. ನಾವು ಮಾಡ್ಕೊಂಡಿರುವಂತದ್ದು ಪ್ರೈಸ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಪ್ರಕಾರ ಬೆಲೆ ನಿಗದಿಪಡಿಸ್ತೇವೆ. ಆದ್ರಿಂದ ಹಾಗಾಗೋಗಿದೆ. ರೈಟ್. ಆ ಸಂದರ್ಭದಲ್ಲಿ ನೋಡಿ, ಯಾಕೆ ಅಂದ್ರೆ ಪೆಟ್ರೋಲಿಯಂ ಪ್ರೈಸ್ ಯಾಕೆ ಕಡಿಮೆ ಆಯ್ತು ಅದು ನೋಡಿ, ಫ್ಯೂಯಲ್. ನಮ್ಮ ಇಂಡಿಯಾದ ಎಲೆಕ್ಟ್ರಿಸಿಟಿ ಸೆಂಟ್ರಲ್ ಗ್ರಿಡ್ ಹೇಳ್ತದೆ, ಎಲೆಕ್ಟ್ರಿಸಿಟಿ ಬೈಯರ್ಸ್ ಇಲ್ಲ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಬಿಟ್ರೆ ಕಮರ್ಷಿಯಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಹಾಗಾಗಿ ನಾವು ಗ್ರಿಡ್ ಅಲ್ಲಿ ಸರ್ಪ್ಲಸ್ ಎಲೆಕ್ಟ್ರಿಸಿಟಿಯನ್ನ ಸ್ಟೋರ್ ಮಾಡುವ ಫೆಸಿಲಿಟಿ ಇಲ್ಲ. ನಮ್ಮ ಸಿಸ್ಟಮ್ ಬ್ರೇಕ್ ಡೌನ್ ಆಗಬಹುದು ಅಂತ ಯೂನಿಯನ್ ಗವರ್ಮೆಂಟ್ ಹೇಳುದು. ವರ್ಲ್ಡ್ ಎಕಾನಮಿಯಲ್ಲಿ ಏನಾಯ್ತು, $13 ಪರ್ ಬ್ಯಾರಲ್ ಆಯಿಲ್ ಪ್ರೈಸ್ ಆದಾಗ ಹೇಳ್ತಾರೆ, ನಿಮ್ ಕಾಮರ್ಸ್ ನವರು ತಿಳಿಸ್ಬೇಕು ಅದನ್ನ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಗಿಂತ ಕಡಿಮೆ ಬಂತು. ಒಪೆಕ್ ಕಂಟ್ರೀಸ್ ಇದ್ದಾವಲ್ಲ, ದೇ ಸ್ಟಾರ್ಟೆಡ್ ಇನ್ಕರಿಂಗ್ ಲಾಸ್ ಆನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಎವ್ರಿ ಲೀಟರ್ ಆಫ್ ಕ್ರೂಡ್ ಆಯಿಲ್. ಆದ್ರೆ ನೀವು ಅನ್ಬಹುದಲ್ವಾ, ಹುಡುಗರು ಹೇಳ್ಬಿಡ್ತೀರಿ, ಸರ್ ಲಾಸ್ ಯಾಕೆ ಮಾಡ್ಕೋಬೇಕು ಸರ್, ಎಕ್ಸ್ಟ್ರಾಕ್ಷನ್ ನಿಲ್ಲಿಸ್ಬಿಡಿ. ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಲಾಸ್ ಆಗ್ತದೆ ಅನ್ನೋದಾದ್ರೆ ಎಕ್ಸ್ಟ್ರಾಕ್ಷನ್ ಬೇಡ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಮೈ ಡಿಯರ್ ಫ್ರೆಂಡ್ಸ್. ಎಕ್ಸ್ಟ್ರಾಕ್ಷನ್ ಕೆನ್ ನಾಟ್ ಬಿ ಸ್ಟಾಪ್ಡ್. ಆಯಿಲ್ ವೆಲ್ಸ್ ಹೇಗಿದ್ದಾವೆ ಅಂದ್ರೆ, ಅದು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಒಳಗೆ ಬರ್ನ್ ಆಗ್ತದೆ, ಫೈರ್ ಕ್ಯಾಚ್ ಆಗ್ತದೆ. ಒಂದು ಲೆವೆಲ್ ತನಕ ಇಟ್ಕೊಳ್ಬಹುದು, ಅಲ್ಲಿಂದ ಮುಂದೆ ಆ ಕಂಬಸ್ಷನ್ಗೆ ನಾವು ಮೇಂಟೈನ್ ಮಾಡ್ಲಿಕ್ಕೆ. ಸೊ ಎಕ್ಸ್ಟ್ರಾಕ್ಷನ್ ಇಸ್ ಮ್ಯಾಂಡೇಟರಿ. ಆದ್ರೂ ಒಪೆಕ್ ಕಂಟ್ರೀಸ್ ಏನ್ ಹೇಳೋದು ಗೊತ್ತಾ, ಪೆಟ್ರೋಲಿಯಂ ಪ್ರೈಸ್ ಈ ತರ ಕಡಿಮೆ ಆದ್ರೆ ನಮ್ಮ ಎಕಾನಮಿ ಸಮಸ್ಯೆ ಆಗ್ತದೆ. ಆದ್ರಿಂದ ವಿ ವಿಲ್ ರೆಡ್ಯೂಸ್ ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲ್. ಏಪ್ರಿಲ್ 4th ಅನೌನ್ಸ್ ಮಾಡ್ತಾರೆ, 9 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಪ್ರೊಡಕ್ಷನ್ ಕಟ್ ಮಾಡ್ತೇವೆ. ನೋಡಿ, ಅದನ್ನ ನೀವು
ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. 9 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ. ಅಂದ್ರೆ ಡಿಮಾಂಡ್ ಇಲ್ಲ. ದೇಶಗಳು ತಮ್ಮಲ್ಲಿ ಫಾರಿನ್ ಎಕ್ಸ್ಚೇಂಜ್ ಇದ್ವು, ಎಲ್ಲರೂ ಸ್ಟೋರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಿಗ್ಗೆಸ್ಟ್ ಸ್ಟೋರೇಜ್ ಇಟ್ಟಿದ್ದು ಅಮೆರಿಕ, ಅವ್ರು ಮಾಡ್ಕೊಂಡ್ರು. ಇವರು ನಾವು ಸ್ಟಾಪ್ ಮಾಡಬೇಕಾಗ್ತದೆ. ಆಗ ಇನ್ನೊಂದು ನೀವು ಕೆಲಾಮಿಟಿಯನ್ನ ಗಮನಿಸಿ, ದೊಡ್ಡ ದುರಂತವನ್ನು ನಡೀತು ನಮ್ಮ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಒಟ್ಟಾರೆಯಾಗಿ ಪ್ರತಿದಿನ ಬೇಡಿಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಬೆಲೆ ಡಿಮಾಂಡ್ ಕಡಿಮೆ ಆಯ್ತು. ಎಷ್ಟು ಅಂದ್ರೆ ನೋಡಿ, ಅವರು 9 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಪ್ರೊಡಕ್ಷನ್ ಕಡಿಮೆ ಮಾಡ್ತೀವಿ ಅಂದ್ರೆ, ವರ್ಲ್ಡ್ ಎಕಾನಮಿಯಲ್ಲಿ ಡಿಮಾಂಡ್ ಫಾರ್ ಕ್ರೂಡ್ ಆಯಿಲ್ ಕೇಮ್ ಡೌನ್ ಬೈ 27.2 ಮಿಲಿಯನ್ ಬ್ಯಾರಲ್ಸ್ ಎ ಡೇ. 27.2 ಮಿಲಿಯನ್ ಬ್ಯಾರಲ್ಸ್ ಅಂದ್ರೆ ಅವ್ರು ಎಷ್ಟು ಪ್ರೊಡಕ್ಷನ್ ಕಡಿಮೆ ಮಾಡ್ತೀವಿ ಅಂದ್ರೆ ಅದ್ರ 3 ಪಟ್ಟು ಡಿಮಾಂಡ್ ಕಡಿಮೆ ಆಗಿದೆ. ಅಂದ್ರೆ ಇದು ಇಂಟರ್ನ್ಯಾಷನಲ್ ಇಂಬ್ಯಾಲೆನ್ಸ್. ಇದು ಅಂದ್ರೆ ಎಲ್ಲಾ ದೇಶಗಳಲ್ಲಿಯೂ ಫಾರಿನ್ ಎಕ್ಸ್ಚೇಂಜ್ ಕ್ರೈಸಿಸ್ ನಿರ್ಮಾಣ ಆಗುವಂಥದ್ದು. ಈ ಗ್ಲೋಬಲ್ ಪ್ರಾಬ್ಲಮ್ ಇಂಡಿಯಾಕ್ಕೆ ಶಿಫ್ಟ್ ಆಗಲ್ವಾ? ಗ್ಯಾರಂಟಿ ಆಗ್ತದೆ. ಯಾಕೆ ಆಗ್ತದೆ ಅಂದ್ರೆ, ದೀಸ್ ಎಕಾನಮೀಸ್ ಆರ್ ಇಂಟರ್ಲಿಂಕ್ಡ್. ನಾವು ಯಾರು ಸೆಲ್ಫ್ ಸಫಿಶಿಯಂಟ್ ಅಲ್ಲ, ನಾವು ಯಾರು ಇಂಟರ್ ಡಿಪೆಂಡೆಂಟ್ ಅಲ್ಲ. ದಿ ಆರ್ಡರ್ ಆಫ್ ದ ಡೇ ಇಸ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್ ಆರ್ ಮ್ಯೂಚುವಲಿ ಇಂಟರ್ ಡಿಪೆಂಡೆಂಟ್. ಹಾಗಾಗಿ ದ ಪ್ರಾಬ್ಲಮ್ that crops up in one economy gradually spreads to other economies. Some economies may have serious shocks and some may have lesser shocks. So ಅದು ನಮಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇದರೊಟ್ಟಿಗೆ ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗ್ತದೆ ಅಂತ ಡಿಕ್ಲೇರ್ ಆಗೋದು. ಎಲ್ಲರೂ ಅಂದ್ರು ಇಂಡಿಯಾ ಬರ್ಬಾದ್ ಹೋಗ್ತದೆ, ಇಂಡಿಯಾಗೆ ಅವಕಾಶನೇ ಇಲ್ಲ. ನಮ್ಮ ದೇಶದ ಅರ್ಥಶಾಸ್ತ್ರಜ್ಞೆ ಡಾಕ್ಟರ್ ಗೀತಾ ಸೀತಾರಾಮನ್ ಅಂತ ಹೇಳಿ, ಅವರು IMF ನಲ್ಲಿ ಚೀಫ್ ಎಕಾನಮಿಸ್ಟ್ ಆಗಿದ್ದಾರೆ. ಅವರು ಮಾರ್ಚ್ ಎಂಡ್ ಮತ್ತು ಏಪ್ರಿಲ್ ಫಸ್ಟ್ ವೀಕ್ ಈ ಸಂದರ್ಭದಲ್ಲಿ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಗ್ಲೋಬಲ್ ಎಕಾನಮಿಯ ಸರ್ವೆ ರಿಪೋರ್ಟ್ ಅನ್ನ ಬೇಸಿಸ್ ಮೇಲೆ ಒಂದು ಆರ್ಟಿಕಲ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಪಂಚದ ಎಲ್ಲ ದೇಶಗಳಲ್ಲಿ, ಇನ್ ಆಲ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್ ದೇರ್ ವುಡ್ ಬಿ very huge collapse in the pace of development. But ಅವ್ರು ಹೇಳಿದ ವರ್ಡ್ಸ್ ರಿಪೀಟ್ ಮಾಡ್ತಾ ಇದ್ದೇನೆ. There would be very huge collapse in the pace of development in all the countries of the world. No exception. That is how Corona swept the whole universe. ಯಾರನ್ನೂ ಬಿಡ್ಲಿಲ್ಲ, ಎಲ್ರೂ ಕೊಚ್ಕೊಂಡು ಹೋಗುವಂತಹ ಸನ್ನಿವೇಶ. ಅವರು ಒಂದು ಪ್ರೊಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಇದು ಅನೌನ್ಸ್ ಮಾಡಿದ್ದು ಏಪ್ರಿಲ್ ಫಸ್ಟ್ ವೀಕ್. ಏನ್ ಹೇಳಿದ್ರು ಅಂದ್ರೆ, ಇಂಡಿಯಾದ ಬಜೆಟ್ ಸುಖ ಇಲ್ಲ, ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಇಂಡಿಯಾ 7% GDP ಗ್ರೋತ್ ಅನ್ನ ತಗೊಳ್ತೀವಿ ಅಂತ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂದ್ರು ಗೀತಾ ಸೀತಾರಾಮನ್. ಅವ್ರು ಹೇಳಿದ್ರು, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇದು, ನನ್ನದಲ್ಲ, ಇಂಡಿಯಾದ ಗ್ರೋತ್ ರೇಟ್ ಎಷ್ಟಿರ್ಬೋದು ಅಂದ್ರೆ 1.5% ಇಂದ 2.7% ಇಷ್ಟು ರೇಂಜ್ ಅಲ್ಲಿ ಇರ್ತದೆ. ಇನ್ನು ಕೆಲವರು ಸಂಸ್ಥೆಗಳು 2.2% ಅಂತ ಹೇಳಿದ್ರು, ಕೆಲವರು ಲೆಸ್ ದ್ಯಾನ್ 1.5% ಅಂತ. ಇರ್ಲಿ, ಅದು ಒಂದು ನೆನ್ಪಿಟ್ಕೊಳ್ಳಿ, 1.5% ಅಂತಲೇ ಒಪ್ಕೊಳ್ಳೋಣ ನಾವು. 2020-21 ಈ ಕರೆಂಟ್ ಇಯರ್ ಏನಿದೆ, ಕರೆಂಟ್ ಇಯರ್ ನಾವು $5 trillion ಎಕಾನಮಿ ಹೋಗ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳ ಆಶಯ. ಆದ್ರೆ ನಮ್ಮ ಗ್ರೋತ್ ರೇಟ್ ನಾವು ಅರೌಂಡ್ 7% ಅಚೀವ್ ಮಾಡ್ತೀವಿ ಇಂದದ್ದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್. ಅದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳೋಣ. ಇಂಡಿಯಾ ಮೇ ಬಿ ಏಬಲ್ ಟು ಅಚೀವ್ 1.5% ಗ್ರೋತ್ ರೇಟ್ ಡ್ಯೂರಿಂಗ್ 2020-21. ಲೋಯೆಸ್ಟ್ ನೋಡಿ, ಅದು ಗೀತಾ ಸೀತಾರಾಮನ್ ಕೊಟ್ಟಿದ್ದ ಸೆಂಟೆನ್ಸ್ ಕಂಟಿನ್ಯೂ ಮಾಡ್ತೀನಿ ಈಗ. ಲೋಯೆಸ್ಟ್ ಎವರ್ ರೆಕಾರ್ಡೆಡ್ ಆಫ್ಟರ್ 1991. 1.5% ಗ್ರೋತ್ ನಾವೇನಾದ್ರೂ ಅಚೀವ್ ಮಾಡಿದ್ರೆ ದಟ್ ವಿಲ್ ಬಿ ದ ಲೋಯೆಸ್ಟ್ ಗ್ರೋತ್ ರೇಟ್, ದ ಲೀಸ್ಟ್ ಗ್ರೋತ್ ರೇಟ್. ಯಾವಾಗ? ಆಫ್ಟರ್ ಎಕನಾಮಿಕ್ ರಿಫಾರ್ಮ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ವೆನ್ ಡಿಡ್ ವಿ ಇಂಟ್ರೊಡ್ಯೂಸ್? ಇಟ್ ವಾಸ್ ಇನ್ 1991. When
Mr. P.V. Narasimha Rao was our Prime Minister and Dr. Manmohan Singh was our Finance Minister. ಅಲ್ಲಿಂದ ಗ್ರೋತ್ ರೇಟ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ವಿ ಆರ್ ಸರ್ಟನ್ಲಿ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇದು ಕೊರೋನಾ ಇಂಪ್ಯಾಕ್ಟ್ ಅಂತ ತಿಳ್ಕೊಳ್ಳೋಣ. ಆದ್ರೆ ಅಲ್ಲೂ ಒಂದು ರೇ ಆಫ್ ಹೋಪ್, ಒಂದು ಸಿಲ್ವರ್ ಲೈನ್ ಇದೆ, ಹೊಂಗಿರಣ ಇದೆ. ಅದನ್ನ ನಾನು ಈಗ ನಿಮ್ಗೆ ಗಮನಕ್ಕೆ ತರಬೇಕು. ಚೈನಾ ಅರೌಂಡ್ 2.7% ಗ್ರೋತ್ ಅಚೀವ್ ಮಾಡ್ತದೆ. ಇಂಡಿಯಾ 1.5% ಗ್ರೋತ್ ಅಚೀವ್ ಮಾಡ್ತದೆ. ನಮಗಿಂತ ಅವರು 1.2% ಜಾಸ್ತಿ. ಹುಡುಗರ ದೃಷ್ಟಿಯಿಂದ ನಾವು ಪದೇ ಪದೇ ರಿಪೀಟ್ ಮಾಡ್ತೀನಿ, ಯಾರು ತಪ್ಪಿಸ್ಕೊಬೇಡಿ. ನಮ್ದು 1.5%, ಚೈನಾ 2.7%, ನಮಗಿಂತ 1.2% ಅವ್ರು ಜಾಸ್ತಿ ತಗೊಳ್ತಾರೆ. ಆದ್ರೆ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಅದು ಇನ್ನೂ ನಮಗೆ ಒಂದು ಕಡೆ ವಿಶ್ವಾಸವನ್ನ ಕೊಡ್ತದೆ, ಮತ್ತೆ ಜಗತ್ತಿನ ದುರ್ದಶೆಯ ಬಗ್ಗೆ ನೋವನ್ನು ಮಾಡ್ತದೆ. ಗೀತಾ ಸೀತಾರಾಮನ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇದು, ಅವ್ರು ಹೇಳಿದ್ರು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಂತ, ಅದ್ರ ಅಫಿಷಿಯಲ್ ಅನ್ನು ಹಾಗೆ ತಗೊಳ್ಬೇಕು. ದ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಸ್ಟೇಟೆಡ್ ದಟ್ ಬಾರಿಂಗ್, ಆ ಸೆಂಟೆನ್ಸ್ ನ ರಿಪೀಟ್ ಮಾಡ್ತೇನೆ, ಬಾರಿಂಗ್ ಚೈನಾ ಅಂಡ್ ಇಂಡಿಯಾ, no other economy in the world, whether developed or developing, would be able to register positive growth rate during 2020-21. ಇದನ್ನ ಈ ಕನ್ನಡದಲ್ಲಿ ಹೇಳ್ತೇನೆ. ಅವ್ರು ಹೇಳ್ತಾರೆ, ಇಂಡಿಯಾ ಮತ್ತು ಚೈನಾವನ್ನು ಹೊರತುಪಡಿಸಿದ್ರೆ ಪ್ರಪಂಚದ ಬೇರೆ ಯಾವುದೇ ದೇಶ, ಅದು ಅಭಿವೃದ್ಧಿ ಹೊಂದಿರುವ ದೇಶ ಆಗ್ಬೋದು, ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ ಆಗ್ಬೋದು, ಅಥವಾ ಹಿಂದುಳಿದ ದೇಶ ಆಗ್ಬೋದು, ಯಾವುದೂ ಸಹ ಪಾಸಿಟಿವ್ ಗ್ರೋತ್ ರೇಟ್ ಇಲ್ಲ. ಎಲ್ಲ ನೆಗೆಟಿವ್, ನೆಗೆಟಿವ್ ಅಂದ್ರೆ -2%, -3%, -7%, ಈ ತರ ನೆಗೆಟಿವ್ ಗ್ರೋತ್ ರೇಟ್ ಅಚೀವ್ ಆಗ್ತದೆ. ಪ್ಲಸ್ ಸೈಡ್ಗೆ ಬರೋದು ಎರಡೇ ಎಕಾನಮಿ ಪ್ರಪಂಚದಲ್ಲಿ, ಒಂದು ಚೈನಾ ಮತ್ತೆ ಒಂದು ಇಂಡಿಯಾ. ಇದು ನಮಗೆ ಒಂದು ಹೋಪ್ ಅನ್ನ ಕೊಡ್ತು. ಪರವಾಗಿಲ್ಲಪ್ಪ, ನಾವು ಕಂಪ್ಲೀಟ್ ಬಿದ್ದಿಲ್ಲ, ನಮ್ಮ ಜೀವ ಉಳಿತದೆ. ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿ ರಿಪೋರ್ಟ್ ಏನ್ ಹೇಳ್ತಿದ್ರು ಗೊತ್ತಾ, ಇಂಡಿಯಾ ಹ್ಯಾಸ್ ಬ್ರೈಟ್ ಫ್ಯೂಚರ್. ನಾನ್ ನಂಬಿಲ್ಲ, ನಾನು ಈಗಲೂ ನಂಬುತ್ತಾ ಇಲ್ಲ, ಬಟ್ ರಿಪೋರ್ಟ್ ಹಂಗೆ ಹೇಳ್ತದೆ. ಆ ಬ್ರೈಟ್ ಫ್ಯೂಚರ್ ನ ಮಾಡಬೇಕಾದ್ದು ನಮ್ಮ ರಾಜಕಾರಣಿಗಳು, ನಮ್ಮ ಬ್ಯೂರೋಕ್ರಾಟ್ಸ್ ಮತ್ತು ನಮ್ಮ ಪ್ರಜೆಗಳು ಸಾಮೂಹಿಕವಾಗಿ. ರಿಪೋರ್ಟ್ ಏನ್ ಹೇಳ್ತದೆ ಗೊತ್ತಾ, however in 2021-22 India would register a growth rate in the neighborhood of 8 to 9.5%. During 2021-22, that is next financial year, India would be able to accomplish annual growth rate of around say 7.58%, and China would be able to achieve 5.5% growth rate. And our ಕೊಟ್ಟಿರೋ ಪ್ರಕಾರ 2021-22ಗೆ ಇಂಡಿಯಾದ ಗ್ರೋತ್ ರೇಟ್ ಚೈನಾ ಗ್ರೋತ್ ರೇಟ್ ಗಿಂತ ಜಾಸ್ತಿ ಇರ್ತದೆ. ಮತ್ತೆ ಬೇರೆ ಎಕಾನಮಿ ಪಾಸಿಟಿವ್ಗೆ ಟರ್ನ್ ಆಗ್ತದೆ. ಆದರೆ ಹೈಯೆಸ್ಟ್ ಗ್ರೋತ್ ರೇಟ್ ಇಂಡಿಯಾ ಉಳಿಸ್ಕೊಳ್ತದೆ ಅಂತ ಹೇಳಿದ್ರು. ಇದು ಯಾವ ಹಿನ್ನೆಲೆಯಲ್ಲಿ ಅಂತ ಈಗ ಗಮನಿಸೋಣ. ಸಾಧ್ಯ ಆಗ್ತದೆ, ಪ್ರೊವೈಡೆಡ್ ವಿ ಮೇಕ್ ವೆರಿ ಕನ್ಸರ್ಟೆಡ್ ಅಂಡ್ ಸೀರಿಯಸ್ ಎಫರ್ಟ್ ಇನ್ ದಿಸ್ ಡೈರೆಕ್ಷನ್. ಯಾಕೆ ಅನ್ನೋದನ್ನ ನಾನು ಕೊಡ್ತೇನೆ ನೋಡಿ. ಇದ್ರ ಜೊತೆ ನಾನು ಅದನ್ನ ಹೇಳಕ್ ಮುಂಚೆ ನೆಗೆಟಿವ್ಸ್ ಫಸ್ಟ್ ಹೇಳ್ಬಿಟ್ಟು, ಇದು ಗ್ರೋತ್ ಫಾಲ್ ಇನ್ ಇನ್ಕಮ್ ಆಯ್ತಲ್ಲ, ಇನ್ನು ಫಾಲ್ ಇನ್ ಎಂಪ್ಲಾಯ್ಮೆಂಟ್ ಬರೋಣ. ಹೇಳ್ತಾರೆ, ಅನ್ಆರ್ಗನೈಸ್ಡ್ ಸೆಕ್ಟಾರ್ ಮತ್ತು ಆರ್ಗನೈಸ್ಡ್ ಸೆಕ್ಟಾರ್ ಅಂತ ಎರಡು ನಮ್ಮಲ್ಲಿದೆ, ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ. ವೆನ್ ಪ್ರೊಡಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್, ದೇರ್ ಇಸ್ ನೋ ಸ್ಕೋಪ್ ಫಾರ್ ಯೂಸಿಂಗ್ ದ ರಿಸೋರ್ಸ್. ಇನ್ಪುಟ್ಸ್ ಕೆನಾಟ್ ಬಿ ಯೂಸ್ಡ್. It is said, in unorganized sector, I repeat, in unorganized sector, unemployment would be to the extent of 40 crores. ನನಗೆ ಇದು ಓವರ್ ಎಸ್ಟಿಮೇಟೆಡ್ ಅನ್ಸುತ್ತೆ ಪರ್ಸನಲಿ. ಆಸ್ ಅನ್ ಎಕಾನಮಿಸ್ಟ್ ಐ ಫೀಲ್ ದಿಸ್ ಈಸ್ ಓವರ್ ಎಸ್ಟಿಮೇಟೆಡ್ ಅಂತ. ಯಾಕೆ ಅಂತ ಹೇಳಿದ್ರೆ 40 crores ನಾವು ಅನ್ಆರ್ಗನೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಆದ್ರೆ ನಮ್ಮ ಎಕಾನಮಿ ಡೋಲ್ ಟರ್ಮ್ಸ್ ಹೋಗ್ತದೆ. ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಬಟ್ ಆ ಫಿಗರ್ಸ್ ಹೆಂಗ್ ಜನರೇಟ್ ಮಾಡಿದ್ದಾರೆ ಗೊತ್ತಿಲ್ಲ. ಗವರ್ನಮೆಂಟ್ ಹ್ಯಾಸ್ ಆಲ್ಸೋ ರಿಪೀಟೆಡ್ಲಿ ಟೋಲ್ಡ್ ಇಟ್. ಅದರಿಂದ ಒಪ್ಕೊಳ್ಳೋಣ. ಹಾಗೆ ಆರ್ಗನೈಸ್ಡ್ ಸೆಕ್ಟಾರ್ ಅಂದ್ರೆ ಗವರ್ನಮೆಂಟ್ ಮತ್ತೆ ಬ್ಯಾಂಕ್ಗಳಲ್ಲಿ ನ್ಯೂ ಜಾಬ್ಸ್ ಕ್ರಿಯೇಟ್ ಆಗಲ್ಲ. ನೋಡಿ, ಡಬಲ್ ಎಡ್ಜ್ಡ್ ಸೋರ್ಡ್ ಅಂತಿವೆ, ಕತ್ತಿ ಎರಡು ಕಡೆನೂ ಶಾರ್ಪ್ ಆಗಿದೆ. ಒಂದು ಕಡೆ ಇದ್ದ ಉದ್ಯೋಗ ಧ್ವಂಸ, ಮತ್ತೊಂದು ಉದ್ಯೋಗ ವಲಯದಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿ ಇಲ್ಲ. ಯಾಕೆಂದ್ರೆ ಬಿಸಿನೆಸ್ ಅಂಡ್ ಕಾಮರ್ಸ್ ಅಂಡ್ ಎಕನಾಮಿಕ್ ಆಕ್ಟಿವಿಟಿ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ.
ಸೊ ಹ್ಯೂಜ್ ಫಾಲ್ ಇನ್ ಎಂಪ್ಲಾಯ್ಮೆಂಟ್. ಎರಡು ಗಮನಿಸಿ, ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದೆ, ಇನ್ಕಮ್ ಕಡಿಮೆ ಆಗಿದೆ. ಇದು ಏನ್ ತೋರಿಸ್ತದೆ? ಎಂಪ್ಲಾಯ್ಮೆಂಟ್ ಅಂಡ್ ಇನ್ಕಮ್ ಎರಡೂ ಫಾಲ್ ಆದಾಗ ನಮ್ಮ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಈ ಕಾಸನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ 20 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾರಲ್ಲ, ಅಲ್ಲಿ ನಾನು ಕನ್ಕ್ಲೂಡ್ ಮಾಡುವಾಗ ಇದು ತೋರಿಸ್ಕೊಡುತ್ತೆ, ನಿಮ್ ನೆನಪಿನಲ್ಲಿ ಇರಲಿ. Demand for goods and services has fallen on account of fall in income. Income has fallen because of fall in employment. ಹೌದಾ? ಇದು ಸಮಸ್ಯೆ. ಜ್ಯುವೆಲರಿ ಇಂಡಸ್ಟ್ರಿ ನೌಕರರು, ಗಾರ್ಮೆಂಟ್ ಇಂಡಸ್ಟ್ರಿ ನೌಕರರು, ಆಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್, ಮೈಕ್ರೋ ಯೂನಿಟ್ಸ್, ಎಲ್ಲರೂ ಉದ್ಯೋಗವಿದೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ನಾವು ಯಾಕೆ ತಗೊಳ್ತೇವೆ ಗೊತ್ತಾ? ಅವ್ರಿಗೆ ದೇರ್ ಇಸ್ ನೋ ಜಾಬ್ ಸೆಕ್ಯೂರಿಟಿ. ಕೆಲಸ ಇದ್ರೆ ಸಂಬಳ, ಇಲ್ಲ ಅಂದ್ರೆ ಇಲ್ಲ. ಗವರ್ನಮೆಂಟ್ ಏನ್ ಹೇಳ್ತು, ಆಸ್ ವೆಲ್ಫೇರ್ ಅಂಡ್ ಸೆಕ್ಯೂರಿಟಿ ಮೆಷರ್, ಅವ್ರಿಗೆ ಯಾರನ್ನು ಕೆಲಸದಿಂದ ತೆಗೆಯಬೇಡಿ, 3 ತಿಂಗಳು ಸಂಬಳ ಕೊಡಬೇಕು. ಓನರ್ಸ್ ಹೇಳಿದ್ರು, ಸ್ವಾಮಿ ನೀವು ಕೆಲಸ ಕೊಡಬೇಡ, ಸಂಬಳ ಕೊಡೋದು, ನಮ್ಮ ಹತ್ರ ಹಣ ಎಲ್ಲಿದೆ? ವೇರ್ ಡು ವಿ ಹ್ಯಾವ್ ಮನಿ ಟು ಪೇ ದಮ್ ಸ್ಯಾಲರಿ? ಹೌ ಡು ವಿ ಪೇ ದಮ್ ವೆನ್ ವಿ ಹ್ಯಾವ್ ನೋ ಅರ್ನಿಂಗ್, ವೆನ್ ವಿ ಹ್ಯಾವ್ ನೋ ರಿಸರ್ವ್ಸ್? ಹೌ ಆರ್ ವಿ ಏಬಲ್ ಟು ಪೇ ದಮ್? ಅದಕ್ಕೆ ಗವರ್ನಮೆಂಟ್ ಹೇಳ್ತು, ಬಿಡಿ, ವೆಲ್ಫೇರ್ ಮೆಷರ್ ನಲ್ಲಿ ಪ್ರಾವಿಡೆಂಟ್ ಫಂಡ್ ಒಂದು ಲೆವೆಲ್ ಮೆಷರ್ ಕೊಟ್ಟಿದ್ದಾರೆ. 100 ಲೆಸ್ ದೆನ್ 100 ಎಂಪ್ಲಾಯ್ಸ್, ಅದ್ರ 90% ಎಂಪ್ಲಾಯ್ಸ್ 15,000 rupees ಕೆಳಗಿದ್ದಾರೆ. ನಾವು EPF ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ 3 ತಿಂಗಳು ಮಾಡ್ತೇವೆ ಅಂದ್ರೆ ಅದು 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಲೋನ್ ವೇವರ್ಸ್ ಮಾಡೋಕ್ಕಾಗಿಲ್ಲ, ಅದು ಇಂಟ್ರೆಸ್ಟ್ ರೇಟ್ ಸಬ್ಸಿಡೈಸೇಷನ್, ಇಂಟ್ರೆಸ್ಟ್ ರೇಟ್ ಫಾಲ್ ಇವೆಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸಪ್ಲೈ ತೊಂದರೆ ಆಗಿಲ್ಲ ನಮಗೆ. ಸಡನ್ ಫಾಲ್ ಇನ್ ಸ್ಟಾಪ್ ಇನ್ ಪ್ರೊಡಕ್ಷನ್ ಆದಾಗ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಬಂಡೆಂಟ್ಲಿ ಆಗಿದೆ, ಮಾರ್ಕೆಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ ಬನ್ನಿ, ಹಾರ್ವೆಸ್ಟ್ ಆಗಿದ್ದು, ಫ್ರೂಟ್ಸ್ ಬಹಳ ಬಂದಿದ್ದು, ವೆಜಿಟೇಬಲ್ಸ್ ಇದ್ದು, ರೈತ ಅದನ್ನೆಲ್ಲವನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಅದನ್ನ ಹಿ ವಾಸ್ ಅನೇಬಲ್ ಟು ಸಪ್ಲೈ ಮೆಟೀರಿಯಲ್ ಟು ಮಾರ್ಕೆಟ್. APMC ಕ್ಲೋಸ್ ಆಗಿದೆ, ಅರ್ಬನ್ ಮಾರ್ಕೆಟ್ ಕ್ಲೋಸ್ ಆಗಿದೆ, ಲಾಕ್ಡೌನ್ ಪರಿಣಾಮವಾಗಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಗಿಡದಲ್ಲಿ ಹಾಗೆ ಬಿಡುತ್ತಲ್ಲ ಕತ್ತರಿಸಿದ್ರು, ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮಾರಾಟ ಆಗ್ತಾ ಇಲ್ಲ. ನೀವು ವರ್ತಮಾನ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನೋಡಿರಬಹುದು, ಲೋಡ್ ಗಟ್ಟಲೆ ಕೃಷಿ ಉತ್ಪನ್ನವನ್ನ ವೇಸ್ಟ್ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ದ್ರಾಕ್ಷಿಗೆ ಬೆಂಕಿ ಇಟ್ಟಿದ್ದಾರೆ, 7.5 ಲಕ್ಷ ರೂಪಾಯಿ ಹೂವಿಗೆ ಬೆಂಕಿ ಇಟ್ಟಿದ್ದಾರೆ, ಕಲ್ಲಂಗಡಿ ಹಣ್ಣುಗಳನ್ನ ರಸ್ತೆಗೆ ಎದ್ದು ತುಳಿದಾಡಿದ್ದಾರೆ. ಇಂಥ ಘಟನೆಗಳು ಬಹಳ. ಪೆರಿಷಬಲ್ ಐಟಮ್ಸ್ ಸ್ವಾಮಿ, ಅವು ಪೆರಿಷಬಲ್, ಹೇಗೆ ಉಳಿಸ್ಕೊತೀರಿ? ಲಾಸ್ ಆಯ್ತು. ಆಗ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಅಲ್ಲಿಂದ ಮುಂದೆ. ಅಂದರೆ ನೋಡಿ, ನಮಗೆ ಸಮಸ್ಯೆ ಎಲ್ಲ ಆಗಿದೆ. ಒಂದು ಇನ್ಕಮ್ ಫಾಲ್, ಮತ್ತೊಂದು ಎಂಪ್ಲಾಯ್ಮೆಂಟ್ ಫಾಲ್, ಮತ್ತೊಂದು ಡಿಮಾಂಡ್ ಫಾಲ್. ಅಗ್ರಿಕಲ್ಚರ್ ಸೆಕ್ಟರ್ ಔಟ್ಪುಟ್ ಇದ್ರು ಮಾರ್ಕೆಟ್ ಮಾಡ್ಲಿಕ್ಕಾಗಲಿ, ರೈತರು ಸಾಲ ತೀರಿಸ್ಲಿಕ್ಕಾಗಲಿ. ಇದು ನಮ್ಮ ಆರ್ಥಿಕ ಸಮಸ್ಯೆ. ನಾನು ನಿಮ್ಗೆ ಬರೀ ಕೆಲವು ಎಕ್ಸಾಂಪಲ್ ಕೊಟ್ಟೆ, ಯಾವುದು ಜ್ಯುವೆಲರಿ ಇಂಡಸ್ಟ್ರಿ, ಗಾರ್ಮೆಂಟ್ ಇಂಡಸ್ಟ್ರಿ. ಅಷ್ಟೇ ಅಲ್ಲ ಸ್ವಾಮಿ, ನಮ್ಮ ಕಡೆ ನೀವು ಗಮನಿಸಿ, ಹಪ್ಪಳ ಸಂಡಿಗೆ ಮಾಡುವ ಕೈಗಾರಿಕೆಗಳಿದೆ. ಮೆಣಸಿನ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಪುಳಿಯೋಗರೆ, ಗೊಜ್ಜು ಇವುಗಳು ಮಾಡುವ ಕೈಗಾರಿಕೆ. ಆದ್ರಿಂದ ಅವ್ರು ಉದರ ನಿರ್ವಹಣೆಯನ್ನ ಮಾಡ್ಕೊಳ್ತಾರೆ. ಉಪ್ಪಿನಕಾಯಿ ಮಾಡ್ತಾರೆ, ತೊಕ್ಕು ಮಾಡ್ತಾರೆ. ಮಲೆನಾಡಿನಲ್ಲಿ ದಾವಣಗೆರೆ ದಾಟುವ, ನಾವು ಚಿತ್ರದುರ್ಗ ದಾಟಿ ಹೋಗ್ಬಿಟ್ರೆ ಮಗ್ಗಗಳಿದ್ದಾವೆ, ನೇಯ್ಗೆಯನ್ನ ಮಾಡ್ತಾರೆ. ಕೋಸ್ಟಲ್ ಏರಿಯಾದಲ್ಲಿ ಫಿಶಿಂಗ್ ಮಾಡ್ತಾರೆ. ಲಾಕ್ಡೌನ್ ಅನ್ನು ಮಾಡೋದು ಈ ಎಕನಾಮಿಕ್ ಆಕ್ಟಿವಿಟಿ ಎಲ್ಲಿ ನಡೀತದೆ? ಕೆಲವು ಪದಾರ್ಥಗಳು ಸೀಸನ್ ನಲ್ಲೇ ತಯಾರಾಗಬೇಕು, ಆ ಸೀಸನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ವರ್ಷ ಸಪ್ಲೈ ಕೊಡಬೇಕು. ಅನ್ಫಾರ್ಚುನೇಟ್ಲಿ ಮಾರ್ಚ್, ಏಪ್ರಿಲ್, ಮೇ ಹೀಗಾಗ್ಬಿಟ್ರೆ ಕಾಟೇಜ್ ಇಂಡಸ್ಟ್ರಿಯಲ್ಲಿ ಮನೆಗಳಲ್ಲಿ ನಡೀತಾ ಇದ್ದಂತಹ ಕೈಗಾರಿಕೆಗಳು ಸ್ತಬ್ಧ ಆಗಿದ್ದಾವೆ. ಒಂದು ರಾ ಮೆಟೀರಿಯಲ್ಸ್ ಲಭ್ಯ ಇಲ್ಲ. ಲಭ್ಯ ಯಾಕೆಂದ್ರೆ ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟೇಷನ್. ಎರಡನೇದು, ದೇರ್ ಆರ್ ನೋ ಬಯರ್ಸ್. ಹೀಗೆ ಎಕಾನಮಿ ಗ್ರೋತ್ ತೀವ್ರ ಕುಸಿತವನ್ನ ಕಂಡಿದೆ. ಸರ್ಕಾರಕ್ಕೆ ಏನಾಯ್ತು? ನೋ ರೆವಿನ್ಯೂ ಟು ಗವರ್ನಮೆಂಟ್. ಎಕನಾಮಿಕ್ ಆಕ್ಟಿವಿಟಿ ನಡೆದ್ರೆ, ಟ್ರಾನ್ಸಾಕ್ಷನ್ಸ್ ನಡೆದ್ರೆ ಗವರ್ನಮೆಂಟ್ಗೆ ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, GST ಎಲ್ಲವೂ ಬರ್ತದೆ. ಮುನ್ಸಿಪಲ್ ಟ್ಯಾಕ್ಸಸ್ ಅನ್ನ ನಾವು ಕಟ್ಟಬೇಕಾಗಿತ್ತು, ಏಪ್ರಿಲ್ ನಲ್ಲಿ ಕಟ್ಟಿಸ್ಕೊಂಡ್ಲಿಲ್ಲ. ಲಾಕ್ ಡೌನ್ ಇದೆ, 3 ತಿಂಗಳು ಬಿಟ್ಟು ಕಟ್ಟಿ, 2 ತಿಂಗಳು ಬಿಟ್ಟು ಕಟ್ಟಿ ಅಂದ್ರು. ವಾಟರ್ ಟ್ಯಾಕ್ಸ್ ಕಟ್ಟಿಸ್ಕೊಂಡ್ಲಿಲ್ಲ. ಎಲೆಕ್ಟ್ರಿಸಿಟಿ ಬಿಲ್ 1 ತಿಂಗಳು 2 ತಿಂಗಳು ಬಿಟ್ಟು ಕಟ್ಟಿ ಅಂದ್ರು.
3 ತಿಂಗಳು ಕೊಡ್ತೀವಿ. EMI ಪೋಸ್ಟ್ಪೋನ್ ಮಾಡಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ಇವೆಲ್ಲವೂ ನಮ್ಮ ಫ್ಲೋ ಆಫ್ ಮನಿ, ಲಿಕ್ವಿಡಿಟಿ ಅಂತ ಕರಿತೇವೆ. ದ್ರವ್ಯತೆಯ ಚಲನವಲನವನ್ನ ಹಿಮ್ಮೆಟ್ಟಿಸಿತು. ಇಟ್ ಕರ್ಟೈಲ್ಡ್ ದ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಮಿಸ್ಮ್ಯಾನೇಜ್ಮೆಂಟ್ ಅಂತ ಕರಿತೇನೆ ನಾನು. ಇದು ಒಂದು ದೊಡ್ಡ ಸಮಸ್ಯೆ. ದುಡ್ಡು ಮತ್ತೆ ಬ್ಲಡ್, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ದುಡ್ಡು ಮತ್ತೆ ಬ್ಲಡ್ ಯಾವುದೇ ಕ್ಷಣದಲ್ಲಿ ನಿಲುಗಡೆ ಆಗುತ್ತೆ. ಬ್ಲಡ್ ನಿಲುಗಡೆ ಆದ್ರೆ ಪ್ರಾಣಹಾನಿ, ದುಡ್ಡು ನಿಲುಗಡೆ ಆದ್ರೆ ಆರ್ಥಿಕ ಪ್ರಗತಿಯ ಹಾನಿ. ಇದು ನಮಗೆ ಉಂಟಾಗಿರುವ ಭೀಕರ ಸಮಸ್ಯೆ. ಈ ಸಮಸ್ಯೆಯ ಸ್ವರೂಪ ಬಹಳ ಕೆಲವು ಅಂಶಗಳನ್ನು ಮಾತ್ರ ನಾನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಉಳಿದಿದ್ದನ್ನು ಕೊಡುವಷ್ಟು ಸಮಯ ಇಲ್ಲ. ಇಲ್ಲಿ ಗಮನಿಸಿ, ಈ ಸಮಸ್ಯೆ ನಿಜವಾದ ಸಮಸ್ಯೆ ಅಲ್ಲ ನನ್ನ ದೃಷ್ಟಿಯಲ್ಲಿ. ಆಸ್ ಎ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್, ಐ ಬಿಲೀವ್ ದಟ್ ನಾವೇನೀಗ ಈವಿಲ್ ಇಂಪ್ಯಾಕ್ಟ್ ಅಂತ ಇದ್ದೇವೆ, ಇದನ್ನ ನಾವೇ ಸೃಷ್ಟಿ ಮಾಡಿಕೊಂಡದ್ದು. ಇದನ್ನ ಸೈಕಲಾಜಿಕಲಿ ಕ್ರಿಯೇಟೆಡ್ ಪ್ರಾಬ್ಲಮ್ ಅಂತ ಕರಿತೇನೆ. ನಮಗೆ ಹೆದರಿಸ್ಬಿಟ್ರು. ಕೊರೋನಾಯಿಂದ ನಮ್ಮ ಸಂಸಾರಗಳು, ನಮ್ಮ ಸಮಾಜ, ನಮ್ಮ ಪ್ರದೇಶಗಳು ಜನರಹಿತ ಕೇಂದ್ರ ಆಗ್ಬಿಡ್ತದೆ. ಸ್ವಾಮಿ ನಮ್ಮನ್ನು ಹೆದರಿಸೋದು, ಅದ್ರ ಬಗ್ಗೆ ಭಯಂಕರವಾದ ಹೆದರಿಕೆಯನ್ನು ಉಂಟು ಮಾಡುದು. ನಾವು ನೆನಪಿಟ್ಕೊಳ್ಳಿ, ಕೊರೋನಾ ಬೇರೆ ಡಿಸೀಸ್ ತರ ಅಲ್ಲ. ಇದು ಪ್ಯಾಂಡೆಮಿಕ್ ಆಗಿ ಸ್ಪ್ರೆಡ್ ಆಗ್ತದೆ, ಬಟ್ ಇಲ್ಲಿ ಜೀವಹಾನಿ ಕಡಿಮೆ. ಮಾರ್ಟಾಲಿಟಿ ರೇಟ್ 10% ಇದೆ. ಇಂಡಿಯನ್ ಮಾರ್ಟಾಲಿಟಿ ರೇಟ್ ಇಸ್ ಲೆಸ್ ದನ್ 3%. 100 ಜನಕ್ಕೆ ಕಾಯಿಲೆ ಬಂದ್ರೆ ಸಾವಿನ ಪ್ರಮಾಣ ಕೇವಲ 3. ಅದರಲ್ಲೂ ಯಾರು ಸೀನಿಯರ್ ಸಿಟಿಸನ್ಸ್ ಪಟಕ್ ಅನ್ನೋರು, ನಿಮ್ಮಂತಹ ಯುವ ಶಕ್ತಿಗಳು, ಪ್ರತಿಭಾವಂತರೇನಿದ್ರೆ, ದೈಹಿಕ ಧಾರಢ್ಯತೆ ಇರುವಂತದ್ದು ಏನು ಆಗೋದು ಬೇಡ. ನೀವು ದೇಶದ ಆಸ್ತಿ. ಸಾವಿನ ಪ್ರಮಾಣ ಕಡಿಮೆ. ಇದು ಒಂದು ಗಮನಿಸಬೇಕಾದ್ದು. ಎರಡನೇದೇನು ಅಂದ್ರೆ, ನಮಗೆ ಹಿಂದೆ ಕಾಯಿಲೆ ಬಂದಿತ್ತು, ಚಿಕನ್ ಗುನಿ ಅವು ಇವು ಬಂದಾಗ. ಕಾಯಿಲೆ ಬಂದು ಹೋದ್ಮೇಲೆ 6 ತಿಂಗಳು, 8 ತಿಂಗಳು, 1 ವರ್ಷ ಮಂಡಿ ನೋವು, ಸೊಂಟ ನೋವು, ತೋಳು ನೋವು, ಕೈ ಮಡಿಸಕ್ಕಾಗಲ್ಲ, ಕಾಲು ಮಡಿಸಕ್ಕಾಗಲ್ಲ. ಅದು ನಂತರದ ಪರಿಣಾಮ. ಆದ್ರೆ ಕೊರೋನಾದಲ್ಲಿ ಯಾವುದೂ ಇಲ್ಲ. 14 ದಿನ ಅಷ್ಟೇನೆ. ಒಂದ್ ವೇಳೆ ಹೋದ್ರೆ 3% ಹೋಯ್ತು, ಮಿಕ್ಕದವರು ರಿಪೇರಿ ಆಗ್ತಾರೆ. ದೈಹಿಕ ಸಾಮರ್ಥ್ಯ ಕಡಿಮೆ ಆಗಲ್ಲ, ಕೆಲಸದಲ್ಲಿ ತೊಡಗಬಹುದು. ಸಾವಿನ ಸಂಖ್ಯೆ ಕಡಿಮೆ ಇದ್ದಾಗ ನಮ್ಮನ್ನು ಯಾಕೆ ಸ್ವಾಮಿ ಇವರು ಇಷ್ಟೊಂದು ಹೆದರಿಸ್ಬೇಕಿತ್ತು? ಹಾಗಾದ್ರೆ ಈ ವಾರ ನಮ್ಮನ್ನೆಲ್ಲ ಬಸ್ಸಲ್ಲಿ ಓಡಾಡಿ ಬಿಟ್ಟಿದ್ದಾರೆ, ಟ್ರೈನ್ನಲ್ಲಿ ಓಡಾಡಿ ಬಿಟ್ಟಿದ್ದಾರೆ, ಮಾರ್ಕೆಟ್ಗಳಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಸ್ವಾಮಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲಿ ಫಾಲೋ ಮಾಡ್ತಾ ಇದ್ದೀವಿ? ನೆನಪಿಟ್ಕೊಳ್ಳಿ, ಇಲ್ಲಿ ನಾನು ತಿಳಿಸ್ಲೇಬೇಕು. ನೀವು ಅನ್ಬೋದು, ಸರ್ ನಮ್ಮ ಸರ್ಕಾರ ಮಾಡಿ ಸರಿ. ಖಂಡಿತ ಹೌದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ. ಈವನ್ ಟುಡೇ ಸ್ಟ್ರಾಂಗ್ಲಿ ಅಡ್ವೊಕೇಟ್ ದ್ಯಾಟ್. ಆದ್ರೆ ನಮ್ಮಲ್ಲಿ ಸಾವಿನ ಸಂಖ್ಯೆ ಕಡಿಮೆ, ರೋಗಿಗಳ ಸಂಖ್ಯೆನೂ ಕಡಿಮೆ. ನೋಡಿ, ಇಟಾಲಿ, ಅಮೆರಿಕ, ಸ್ಪೇನ್, ಫ್ರಾನ್ಸ್, ಜರ್ಮನಿಯಲ್ಲಿ ಬಹಳ ಜನ ಯಾಕೆ ಸತ್ತರು ಗೊತ್ತಾ? ಅವರಿಗೆ ಇಮ್ಯುನಿಟಿ ಇಲ್ಲ ಸ್ವಾಮಿ, ರೋಗ ನಿರೋಧಕ ಶಕ್ತಿ ಇಲ್ಲ. ನೀವು ಗಮನಿಸಿ, ನಿಜವಾಗ್ಲೂ ಸೀರಿಯಸ್ ಆಗಿ ಗಮನಿಸಿ. ವಿದೇಶಿಯರು ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ರಿಲೇಟಿವ್ಸ್ ಬರ್ತಾರೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಇಳಿತಿದ್ದಂಗೆ ಸೀನೋ ದೀಕ್ಷರು ಏನ್ರಿ ಇದು, ಇಷ್ಟೊಂದು ಗಲೀಜಿದೆ, ಅಟ್ಮಾಸ್ಫಿಯರ್ ತುಂಬಾ ಕೆಟ್ಟ ಹೋಗಿದೆ, ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ಇರಕ್ಕಾಗಲ್ಲ. ಸೀನ್ ಶುರು ಮಾಡ್ತಾರೆ, ಕಾಯಿಲೆ ಬಂತು. ಯಾಕೆ ಗೊತ್ತಾ? ಅವ್ರಿಗೆ ಇಮ್ಯುನಿಟಿ ಇಲ್ಲ, ಅವರ ಫುಡ್ ಹ್ಯಾಬಿಟ್ ಹಂಗಿದೆ. ನಾವು ಸ್ವಾಮಿ ನಮ್ಮ ಇಮ್ಯುನಿಟಿ ಇಂಡಿಯಾದಲ್ಲಿ ನಾವು ಕಸದ ಮಧ್ಯೆ, ಗಲೀಜಿನ ಮಧ್ಯೆ, ಆಹಾರದ ಕೊರತೆಯ ಮಧ್ಯೆ, ಅಶುಚಿ ಕುಡಿಯುವ ನೀರಿನ ಮಧ್ಯೆ ಬದುಕಿದ್ದೇವೆ. ನಮ್ಮಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ. ಇಮ್ಯುನಿಟಿ ಇದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವೈರಸ್. ವಾಸ್ತವವಾಗಿ ಸರ್ಕಾರ ಅದನ್ನು ಗಮನಿಸಿ ನಮ್ಮ ಆಕ್ಟಿವಿಟಿ ಇಷ್ಟೊಂದು ಸ್ಟ್ಯಾಂಡ್ ಸ್ಟಿಲ್ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅಂದ್ರೆ ನಮ್ಮ ಕೊಲ್ಯಾಪ್ಸ್ ಇದೆಯಲ್ಲ, ಅದು ನಾನು ಕೊರೋನಾ ಕಹಾನಿ ಕೊಲ್ಯಾಪ್ಸ್ ಅನ್ನಲ್ಲ. ನನ್ನ ಪ್ರಕಾರ ಅದು ಸೈಕಲಾಜಿಕಲ್ ಆಗಿ ನಾವು ಕೊಲ್ಯಾಪ್ಸ್ ಆಗು. ನಾವು ಡಿಸ್ಕ್ರಿಮಿನೇಟ್ ಮಾಡ್ಬೇಕಿತ್ತು ವೆಸ್ಟರ್ನ್ ಎಕಾನಮಿಗೂ ನಮ್ಮ ಬಯೋಲಾಜಿಕಲ್ ಕಂಡೀಷನ್ಸ್ ಇದೆ. ಆದ್ರೆ ಈಗ ಬಿಡಿ, ಸಮಯ ಮೀರ್ ಹೋಗಿದೆ. ಈಗ ನಮಗಿರುವಂತದ್ದು ರೀಕನ್ಸ್ಟ್ರಕ್ಷನ್ ಎಕಾನಮಿ. ಅದನ್ನು ಹೇಳಿ ನಾನು ಮುಗಿಸ್ತೇನೆ. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಭಾರತ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಪುನರ್ ನಿರ್ಮಾಣಕ್ಕಾಗಿ ಬಿಡುಗಡೆ ಮಾಡೋದಕ್ಕೆ ಯೋಜನೆ ಹಾಕೊಂಡಿದೆ. ಅದು 1 ದಿವಸದಲ್ಲಿ ಆಗುವಂತದನ್ನ ಫೇಸ್ಡ್ ಮ್ಯಾನರ್. ಅದಕ್ಕೆ ಮೊದಲು ಅನೌನ್ಸ್ ಮಾಡಿದ್ರು 1,70,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ
ಅದಾದ್ಮೇಲೆ 6 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡೋದು. ಅರೌಂಡ್ 30 lakh crores ಅಂತ ಇಟ್ಕೊಳ್ಳೋಣ. ಬಟ್ ಡೈರೆಕ್ಟ್ ಆಗಿ 20 lakh crores ಏನು ಅನೌನ್ಸ್ ಮಾಡಿದ್ದಾರೆ, ಅದು 10% ಆಫ್ GDP. ಸ್ವಾಮಿ, ನನಗೆ ಬಹಳ ಆಶ್ಚರ್ಯ. ನನ್ನ ಗೆಳೆಯರು ಎಕನಾಮಿಕ್ಸ್ ಲೆಕ್ಚರರ್ಸ್, ಕಾಮರ್ಸ್ ಲೆಕ್ಚರರ್ಸ್ ಮತ್ತೆ ಬಹಳ ಪ್ರತಿಭಾನ್ವಿತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೇನ್ಸಿಯನ್ ಎಕನಾಮಿಕ್ಸ್ಗೆ ನಾವು ವಾಪಸ್ ಬಂದ್ಬಿಟ್ವಲ್ಲ ಸರ್. ಸ್ವಾಮಿ, ಇದು ಕೇನ್ಸಿಯನ್ ಎಕನಾಮಿಕ್ಸ್ ಅಲ್ಲ. ಸರ್ಕಾರ ಕೊಡ್ತಾ ಇರುವ 20 ಲಕ್ಷ ಕೋಟಿ ಪ್ಯಾಕೇಜ್ ಏನಿದೆ ಗೊತ್ತಾ, ಅದು ಸಪ್ಲೈಯನ್ನ ಮಾನಿಟರ್ ಮಾಡ್ತಾ ಇದೆ. ಡಿಮಾಂಡ್ ಸೈಡ್ ಸಪೋರ್ಟ್ ಕೊಟ್ಟಿಲ್ಲ ಸ್ವಾಮಿ, ಡಿಮಾಂಡ್ ಸೈಡ್ ಸಪೋರ್ಟ್. ಸಾರ್ವಜನಿಕರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅವರ ಕೈಯಲ್ಲಿ ಹಣ ಓಡಾಡಿ ಅವರು ಸರಕು ಸೇವೆಗಳಿಗೆ ಬೇಡಿಕೆ ಸಲ್ಲಿಸಿದ್ರೆ ಮಾತ್ರ ನಿಮ್ಮ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆದ್ರೆ ಸಾರ್ಥಕ. ನಮ್ಮ ಮೈಗ್ರೆಂಟ್ ವರ್ಕರ್ಸ್ ಸ್ಥಿತಿ ಏನಾಗಿದೆ, ನಮ್ಮ ಕೃಷಿ ಕಾರ್ಮಿಕರ ಸ್ಥಿತಿ ಏನಾಗಿದೆ, ಅವ್ರ ಕೈಯಲ್ಲಿ ಹಣ ಎಲ್ಲಿ ಬಂದಿದೆ, ಅವ್ರ ಬದುಕು ಹೇಗೆ ಸಾಗಬೇಕು, ಅದಕ್ಕೆ ಯಾರು ಪರಿಹಾರವನ್ನು ಕೊಡ್ತೀರಿ, ಇಂತಹ ಈ ಅಂಶಗಳು. ಅಂದ್ರೆ ಡಿಮಾಂಡ್ ಸೈಡ್ ಸಪೋರ್ಟ್ ಅನ್ನ ಸರ್ಕಾರ ಕೊಟ್ಟಿಲ್ಲ. ಕೊಡಬೇಕಾಗಿದ್ದು ಡಿಮಾಂಡ್ ಸೈಡ್ ಸಪೋರ್ಟ್. ನಾವು ನಿನ್ನೆ ದಿನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, 20 lakh crores ಇದೆಯಲ್ಲ, ಅದರಲ್ಲಿ 4.1 lakh crores ಮಾತ್ರ ಡಿಮಾಂಡ್ ಸೈಡ್ಗೆ ಸಪ್ಲಿಮೆಂಟ್ ಮಾಡ್ತಾ ಇದೆ. ಇನ್ನ 15.9 lakh crores ಏನಿದೆ ಅದು ಸಪ್ಲೈ ಸೈಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ. ಸಪ್ಲೈ ಜಾಸ್ತಿ ಮಾಡ್ಬಿಟ್ರೆ ನಾವು ಬೆಳೆಯಲ್ಲ. ಡಿಮಾಂಡ್ ಕ್ರಿಯೇಟ್ ಆಗುವ ವ್ಯವಸ್ಥೆ ಆಗಬೇಕು. ಇದನ್ನ ಅರ್ಥಶಾಸ್ತ್ರಜ್ಞರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾರ್ಪಾಡಾಗುತ್ತೆ. ಇದೊಂದು ಬೇಕು. ಎರಡನೇ ಅವಕಾಶ, ಎರಡನೇದಿದೆ ನೋಡಿ, ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾವು ಕೊರೋನಾವನ್ನ ದೌರ್ಭಾಗ್ಯ ಅಂತ ಭಾವಿಸೋದು ಬೇಡ. ಇಟ್ ಈಸ್ ಅನ್ ಅಡ್ವರ್ಸಿಟಿ, ನೋ ಡೌಟ್. ದೌರ್ಭಾಗ್ಯ ಹೌದು, ಆದ್ರೆ ಈ ದೌರ್ಭಾಗ್ಯವನ್ನು ನಾವು ಅವಕಾಶವಾಗಿ ಕಲ್ಪಿಸಿಕೊಳ್ಳೋಣ, ಪ್ರಗತಿಯನ್ನು ಹೊಂದೋಣ, ಲೋಕಲ್ ಅನ್ನ ಗ್ಲೋಬಲ್ ಮಾಡೋಣ, ಅದಕ್ಕೆ ಧ್ವನಿಗೂಡಿಸೋಣ. ಆಲೋಚನೆಗಳು ಬಹಳ ಚೆನ್ನಾಗಿದೆ. ಆದರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅನ್ನು ಗಮನಿಸಿ, ಇಂಡಿಯಾ ಹೆಚ್ಚು ಅಡ್ವಾಂಟೇಜ್ ಅನ್ನು ಹೊಂದಿದೆ ಅನ್ನುವಂಥದ್ದು. ಕಾರಣ ಏನು ಗೊತ್ತಾ, ಇದು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತದ್ದು. ಚೈನಾ ಮೇಲೆ ಇಡೀ ಜಗತ್ತು ಮುಗಿಬಿದ್ದಿದೆ. The whole world is against China now. They have stood up against China. There is an allegation that China was responsible for the spread of pandemic. Virus from China was sent to other countries deliberately in January this year, and that the whole world became victim. World Health Organization joined hands with China. So China needs to be punished. America has larger case for compensation, a huge amount. I don't know how can China pay it. Similarly, Germany has done it. India is thinking of filing such a suit for claiming compensation. Swami, ಇದು ಅಲ್ಲ, ಅದೇನಾದ್ರೂ ಕೊರೋನಾ ನಮ್ಗೆ 2-3 ವಿಷಯಗಳನ್ನು ತಿಳಿಸ್ಕೊಟ್ಟಿದೆ. ಅದ್ರ ಪ್ರಮುಖವಾದದ್ದು ನಮ್ಮ ವೀಕ್ನೆಸ್ ಅಷ್ಟನ್ನು ಮಾತ್ರ ಹೇಳ್ತಾರೆ. ನೋಡಿ, ನಮ್ಮ ದೇಶ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ ನಾವು ತಯಾರು ಮಾಡ್ತಿರ್ಲಿಲ್ಲ, ಮಾಸ್ಕ್ಗಳು ನಮ್ಮಲ್ಲಿ ಇರ್ಲಿಲ್ಲ, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಸ್ಥಿತಿ ಬಂತಲ್ಲ ಸ್ವಾಮಿ ನಮ್ಗೆ. ಈಗ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು, ನಾವೀಗ ಡೈವರ್ಟ್ ಮಾಡಿದ್ದೇವೆ ಅಂತ ಹೇಳಿ, ಒಂದು ದಿನಕ್ಕೆ 2 ಲಕ್ಷ PPE ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಮತ್ತೆ ಅಡೆಕ್ವೇಟ್ ಕ್ವಾಂಟಿಟಿ ಆಫ್ ಮಾಸ್ಕ್ ಅನ್ನು ತಯಾರು ಮಾಡ್ತಾ ಇದ್ದೇವೆ. ಈ ಪ್ರಿಪೇರ್ಡ್ನೆಸ್ ನಾವು ಮೊದಲೇ ಇಟ್ಕೊಂಡಿದ್ರೆ ಚೈನಾದಿಂದ ಸಬ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ನ ಯಾಕೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ನಾವು? ನೋಡಿ, ಚೈನಾ ಲೇಬರ್ ಇಂಟೆನ್ಸಿವ್ ಎಕಾನಮಿ, ಅವರ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ಸೇಲ್ ಆಗ್ತಾ ಇದೆ, ಬೇರೆ ದೇಶಗಳಲ್ಲೂ ಆಗ್ತಾ ಇದೆ. ಅದಕ್ಕೆ ಏನ್ ಹೇಳ್ತಾರೆ, ಎಲ್ಲರೂ ಚೈನಾ ಮೇಲೆ ಸ್ಯಾಂಕ್ಷನ್ ಹಾಕ್ಬಿಟ್ರೆ ಚೈನಾದ ಪ್ರಾಡಕ್ಟ್ಗೆ ಡಿಮಾಂಡ್ ಇರೋದಿಲ್ಲ. ಚೈನಾ ಪ್ರಾಡಕ್ಟ್ಗೆ ಡಿಮಾಂಡ್ ಇಲ್ಲ ಅಂದ್ರೆ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಅವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವಕಾಶ ಇರೋದು 2 ದೇಶಕ್ಕೆ. ಒಂದು ಫಿಲಿಪೈನ್ಸ್, ಯಾಕೆಂದ್ರೆ ಫಿಲಿಪೈನ್ಸ್ ನಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರಿವೇಲಿಂಗ್ ಇನ್ ಇಂಡಿಯಾ. ಆದ್ರೆ ಫಿಲಿಪೈನ್ಸ್ ಅಲ್ಲಿ ಮ್ಯಾನ್ ಪವರ್ ಇಲ್ಲ, ಮ್ಯಾನ್ ಪವರ್ ಇರೋದು ಇಂಡಿಯಾಗೆ. ಸೊ ಚೈನಾಗೆ ಏನು ಡಿಸ್ಗ್ರೇಸ್ ಕ್ರಿಯೇಟ್ ಆಗ್ತದೆ, ಅದನ್ನ ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ಚೈನಾ ಏನು ಲೋ ಪ್ರೈಸ್ಡ್ ಕಮಾಡಿಟೀಸ್ ರೆಡಿ ಮಾಡ್ತಾ ಇದೆ, ಲೇಬರ್ ಇಂಟೆನ್ಸಿವ್ ಅವು. ಸ್ವಾಮಿ, ದೀಪಾವಳಿಲಿ ನಾವು ಮನೆ ಮುಂದೆ ಹಚ್ಚೋ ದೀಪ ಚೈನಾದಿಂದ ಬರ್ತಾ ಇದೆ. ನಮ್ಮ ಫೋನ್ ಹ್ಯಾಂಡ್ ಸೆಟ್ ಚೈನಾ, ನಾವು ತೊಡುವಂತಹ ಓವರ್ ಕೋಟ್ ಚೈನಾದು,
ಯಾಕೆ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಇಲ್ವಾ? ನಮ್ಮ ದೇಶದಲ್ಲಿ ಮ್ಯಾನ್ ಪವರ್ ಇಲ್ವಾ? ಮಷಿನರಿ ಇಲ್ವಾ? ಅದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಗ್ರಿಕಲ್ಚರ್ ಬಗ್ಗೆ ಎಲ್ಲರೂ ಹೇಳ್ತಾರೆ, ಅಗ್ರಿಕಲ್ಚರ್ ಎಕಾನಮಿಸ್ಟ್, ಡೋಂಟ್ ವರಿ, ಅಗ್ರಿಕಲ್ಚರ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸರ್. 2 ಗುಡ್ ಹಾರ್ವೆಸ್ಟ್ ಬಂದ್ರೆ ಸಾಕು, ದೇರ್ ವಿಲ್ ಬಿ ಸ್ಮೈಲ್ ಆನ್ ದ ಫೇಸ್ ಆಫ್ ಫಾರ್ಮರ್ಸ್. ಅಗ್ರಿಕಲ್ಚರ್ ಏನು ಬೇಕಾಗಿಲ್ಲ, ಯು ಪ್ಲೀಸ್ ಗಿವ್ ದೆಮ್ ವೆರಿ ಗುಡ್ ಪ್ರೈಸ್ ಫಾರ್ ದೇರ್ ಪ್ರಾಡಕ್ಟ್. ಒಂದು ಸಂತೋಷದ ಸಂಗತಿ ಅಂದ್ರೆ ನಮ್ಮ ಫುಡ್ ಗೋಡೌನ್ಗಳಲ್ಲಿ ಇದ್ವಲ್ಲ ಆಹಾರ, ಲಕ್ಷಾಂತರ ಟನ್ ಆಹಾರ ಇತ್ತು, ಅಷ್ಟು ಖಾಲಿಯಾಗಿದೆ ಇವಾಗ. ಅಂದ್ರೆ ಏನಾಯ್ತು, ಗವರ್ನಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಬಫರ್ ಸ್ಟಾಕ್ ಆಫ್ ಫುಡ್ ಗ್ರೈನ್ಸ್, ಮೀನ್ಸ್ ಗವರ್ನಮೆಂಟ್ ಹ್ಯಾಸ್ ಟು ಪರ್ಚೇಸ್ ಫ್ರಮ್ ಫಾರ್ಮರ್ಸ್. ರೈತರಿಗೆ ಒಂದೇನಾಗಿದೆ ಅಂದ್ರೆ ಗವರ್ನಮೆಂಟ್ ಪರ್ಚೇಸ್ ವಿಲ್ ಬಿ ದೇರ್ ದಿಸ್ ಟೈಮ್ ಇನ್ ಲಾರ್ಜ್ ಕ್ವಾಂಟಿಟಿ. ಹಾಗಾಗಿ ದೇರ್ ಇಸ್ ಹೋಪ್ ದಟ್ ಫಾರ್ಮ್ ಪ್ರೈಸ್ ವಿಲ್ ನಾಟ್ ಫಾಲ್ ಡೌನ್ ಸಬ್ಸ್ಟಾನ್ಷಿಯಲ್. So agriculture will definitely, if it gets 2 good crops, agriculture comes back. ಸ್ಲೋ ಗ್ರೋತ್ ಎಲ್ಲಿ ಬರ್ತದೆ? ಇಂಡಸ್ಟ್ರೀಸ್ ನಲ್ಲಿ. ಯಾಕೆ ಅಂದ್ರೆ ಸಪ್ಲೈಸ್ ಇದೆ, ಡಿಮಾಂಡ್ ಕ್ರಿಯೇಟ್. ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಮೆನಿ ಪ್ರಾಡಕ್ಟ್ಸ್ ವಿ ಎಕ್ಸ್ಪೋರ್ಟ್. ಅಲ್ಲೂ ಮಾರ್ಕೆಟ್ ಬೆಳೆಯುವಂತ ಕೆಲಸವನ್ನು ನಾವು ಮಾಡ್ತೀವಿ. ಒಂದೇ ಒಂದು ಸಾಧ್ಯತೆ ಇದೆ ಅಂದ್ರೆ, ನಾವು ಹೋಮ್ ಮೇಡ್ ಗೂಡ್ಸ್ ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಬಂದ್ರೆ, ಸೋಪ್ ಇರಬಹುದು, ಪೇಸ್ಟ್ ಇರಬಹುದು, ಕಾಸ್ಮೆಟಿಕ್ಸ್ ಇರಬಹುದು, ಶೇವಿಂಗ್ ರೇಸರ್ ಇರಬಹುದು, ಬ್ಯಾಟರಿ ಸೆಲ್ಸ್ ಇರಬಹುದು, ಇಂಡಿಯನ್ ಮೇಡ್ ಪ್ರಾಡಕ್ಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಬಂದ್ರೆ ನಮ್ಮ ಸ್ಟಾಕ್ ಅನ್ನು ಎಕ್ಸಾಸ್ಟ್ ಮಾಡಿ ನಮ್ಮ ಇಂಡಸ್ಟ್ರೀಸ್ಗೆ ಡೆವಲಪ್ಮೆಂಟ್ಗೆ ಎನ್ಕರೇಜ್ ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ. ಆ ದಿಕ್ಕಿನಲ್ಲಿ ಜನ ಆಲೋಚನೆ ಮಾಡಬೇಕಾಗಿದೆ. ಗವರ್ನಮೆಂಟ್ ಎಲ್ಲವನ್ನೂ ನಾವು ಎವ್ರಿಥಿಂಗ್ ಹ್ಯಾಸ್ ಬಿನ್ ಲೆಟ್ ಲೂಸ್. ನಿಮ್ ಇಷ್ಟ, ಬಸ್ ಅಲ್ಲಾದ್ರೂ ಹೋಗಿ, ಟ್ರೈನ್ ನಲ್ಲಾದ್ರೂ ಹೋಗಿ, ನೆಕ್ಸ್ಟ್ ವೀಕ್ ಇಂದ ವಿಮಾನವನ್ನು ಬಿಡ್ತಾ ಇದ್ದೇವೆ. ನಿಮ್ಮ ಆರೋಗ್ಯದ ಸಂರಕ್ಷಣೆ ನಿಮ್ಮ ಕೈಯಲ್ಲಿದೆ. ಅದು ಸಾರ್ವಜನಿಕರಾದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಡೋಂಟ್ ವರಿ, ಕೊರೋನಾ ಅದು ಎಂಥ ಎಪಿಡೆಮಿಕ್ ಆದ್ರೂ ಪ್ರಾಣಹಾನಿಯನ್ನು ಖಂಡಿತ ಮಾಡಲ್ಲ. 3 to 5 days ಸಾಲಿಡ್ ಟ್ರೀಟ್ಮೆಂಟ್ ತಕೊಂಡ್ರೆ ಖಂಡಿತ ವಾಸಿ ಆಗ್ತೀವಿ. ಅದಕ್ಕಿಂತ ಮೊದಲು ಪ್ರಿವೆಂಟಿವ್, ನಿಮ್ಮ ಆಯುಷ್ನವರೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ರೆ ಅವುಗಳನ್ನ ಫಾಲೋ ಮಾಡೋಣ. ನಮ್ಮ ಎಲ್ಲಾ ಎಫರ್ಟ್ಸ್ ಎಕಾನಮಿಯನ್ನು ರೀಬಿಲ್ಡ್ ಮಾಡುವ ಕಡೆ ಹೋಗ್ಬೇಕು. ಇದಕ್ಕೆ ಫೈನಲ್ ಸಜೆಷನ್ ನಾನು ಹೇಳ್ತೇನೆ ಅಂದ್ರೆ, ಸರ್ಕಾರ ಜನೋಪಯೋಗಿ ಆಗಿರುವಂತಹ ಸಾರ್ವಜನಿಕ ವೆಚ್ಚಗಳನ್ನ ಜಾಸ್ತಿ ಮಾಡಬೇಕು. ಯಾವುದು? ಉದ್ಯೋಗವನ್ನು ಹೆಚ್ಚಿಸುವ ಸಾರ್ವಜನಿಕ ವೆಚ್ಚಗಳು, ಉದ್ಯೋಗವನ್ನು ಹೆಚ್ಚಿಸುವ ಸಾರ್ವಜನಿಕ ವೆಚ್ಚ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಟು ಇನ್ಕ್ರೀಸ್ ಜಾಬ್ ಆಪರ್ಚುನಿಟಿ. ಯಾವುದನ್ನು ಫ್ರೀಯಾಗಿ ಕೊಡಬೇಡಿ ಜನಕ್ಕೆ. ಗಿವ್ ದೆಮ್ ವರ್ಕ್, ಪೇ ದೆಮ್ ಮನಿ, ಲೆಟ್ ದೆಮ್ ಬೈ ಗೂಡ್ಸ್ ಅಂಡ್ ಸರ್ವಿಸಸ್. ಆಗ ಅವರಿಗೆ ಖುಷಿ ಇರ್ತದೆ, ಎಕಾನಮಿ ರೀಬಿಲ್ಡ್ ಆಗುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಿ. ಯಾವುದು? ಫೈನಾನ್ಷಿಯಲ್ ಫ್ರೀಡಮ್. ನಮ್ಮಲ್ಲಿ ಬಜೆಟ್ಗೆ ಒಂದು ನಿಯಮ ಇದೆ, 2003ರಲ್ಲಿ ನಾವು ಜಾರಿಗೆ ತಂದುಬಿಟ್ಟಿದ್ದೇವೆ. ರಾಜ್ಯ ಸರ್ಕಾರಗಳು ತಮ್ಮ ಆಯವ್ಯಯದಲ್ಲಿ ಫಿಸ್ಕಲ್ ಡೆಫಿಸಿಟ್ ನ 3% ಜಾಸ್ತಿ ಮಾಡ್ಕೋಬೇಡಿ. ಅಂದ್ರೆ ಸರ್ಕಾರಕ್ಕೆ ಹಣ ಇಲ್ಲ, ಅವ್ರು ಖರ್ಚು ಮಾಡ್ಲಿಕ್ಕೆ ಆಗಲ್ಲ, ರೀಬಿಲ್ಡಿಂಗ್ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ವಾದ ಮತ್ತು ಸಲಹೆ ಏನಂದ್ರೆ, ಈ ಫಿಸ್ಕಲ್ ಡೆಫಿಸಿಟ್ 3% ಇಂದ 5%ಗೆ ರೈಸ್ ಮಾಡಿ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾದ ಸಾಲವನ್ನ 2-3 ವರ್ಷ ನೀವು ವಾಪಸ್ ಕೇಳಬೇಡಿ. ಆ ಹಣ ರಾಜ್ಯ ಸರ್ಕಾರದಲ್ಲಿ ಇರಲಿ, ರಾಜ್ಯ ಸರ್ಕಾರ ಅದನ್ನು ಜನತೆಗಾಗಿ ಬಳಕೆ ಮಾಡ್ಕೊಳ್ಳಿ, ತನ್ನ ಅಭಿವೃದ್ಧಿಯನ್ನ ಸಾಧಿಸ್ಲಿ. 3 ವರ್ಷ ಬಿಟ್ಟು ಸರ್ಕಾರಕ್ಕೆ ಕಟ್ಟಿ. 3ನೇ ಸಲಹೆ ಏನು ಅಂದ್ರೆ, ನಾವು GST ಕಟ್ತೀವಲ್ಲ ಸ್ವಾಮಿ, ಅದರ ಅರ್ಧ ಭಾಗ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಹಣ. ಕೇಂದ್ರ ಸರ್ಕಾರ ರಾಜ್ಯದ ಪಾಲನ್ನ ಬಿಡುಗಡೆ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ 6 ತಿಂಗಳು 9 ತಿಂಗಳು ಬಿಡುಗಡೆ ಆಗಲ್ಲ. ಇವರು ಗಮನಿಸಿರ್ಬೋದು, ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಪದಾರ್ಥದ ಬಿಲ್ ಮಾಡ್ತಿದ್ದಂಗೆ 50% ಆಫ್ GST ಗೋಸ್ ಟು ಯೂನಿಯನ್ ಗವರ್ನಮೆಂಟ್ ಅಕೌಂಟ್. ಅವ್ರಿಗೇನ್ ತೊಂದರೆ ಇದೆ? ಅದರಲ್ಲಿ ಪ್ರತಿದಿನ ಸಂಜೆ ಎಷ್ಟು ಟ್ಯಾಕ್ಸ್ ಬಂದಿದೆ ಅನ್ನೋದು ಗೊತ್ತಾಗ್ತದೆ. ತಿಂಗಳಿಗೊಂದ್ಸಲ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದಲ್ಲ ಸ್ಟೇಟ್ ಗವರ್ನಮೆಂಟ್. ವೈ ಡು ಯು ಟೇಕ್ 3 to 6 months ಟೈಮ್ ಫಾರ್ ಟ್ರಾನ್ಸ್ಫರ್? ಇಮಿಡಿಯೇಟ್ ಆಗಿ ಸ್ಟೇಟ್ ಗವರ್ನಮೆಂಟ್ ಬರಬೇಕಾದ ಹಣವನ್ನು ಟ್ರಾನ್ಸ್ಫರ್ ಮಾಡಿ. ಅವರು ನಿಮಗೆ ಕೊಡಬೇಕಾದ ಲೋನ್ ಅನ್ನು ನೀವು ಡಿಮಾಂಡ್ ಮಾಡಬೇಡಿ.
ಆ ಹಣ ಎಲ್ಲ ಅವರಲ್ಲಿ ಉಳಿಲಿ. ಆಗ ಖಂಡಿತ, ಯಾಕೆಂದ್ರೆ ಸ್ಟೇಟ್ಗೆ ರೆವಿನ್ಯೂ ಬಂದಿಲ್ಲ. ಈಗೇನೋ ಹೆಂಡದ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡು ಹೆಂಡದ ಎಷ್ಟು ಕುಡಿಲಿಕ್ಕೆ ಸಾಧ್ಯ ನಾವು? ಆವರೇಜ್ ಇಂಡಿಯನ್ ಒಂದು ವರ್ಷಕ್ಕೆ 11 ಲೀಟರ್ ಕುಡಿತಾನಂತ ಅಷ್ಟೇ. ಎಷ್ಟು ಬರ್ಬೋದು ರೆವಿನ್ಯೂ ಅಲ್ವೇ? ಹಾಗಾಗಿ ಸರ್ಕಾರ ಮಾಡುದು. ಮತ್ತೆ ಗವರ್ನಮೆಂಟ್ ಈಗ 20 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡೋದ್ರಿಂದ ಒಂದು ಡೇಂಜರ್ ಇದೆ. 10% GDP ನಾವು ಬಿಟ್ಕೊಟ್ರೆ ನಮ್ಮ ಇನ್ಫ್ಲೇಷನ್ ರೇಟ್ ಖಂಡಿತ ಡಬಲ್ ಡಿಜಿಟ್ ಹೋಗ್ತದೆ. ಇದು ಡೇಂಜರ್ ಯಾವತ್ತೂ ಇದೆ. ಇದು ಅನಾಲಿಸಿಸ್ ಅಂತ ಕರೀತೇವೆ. ಔಷಧಿ ತಕೊಂಡ್ರೆ ನೋಡಿ, ಕೆಲವು ಮಾತ್ರೆಗಳು ತಗೊಳ್ತೇವೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಹೊಟ್ಟೆ ನೋವು ಜಾಸ್ತಿ, ಅದು ಸೈಡ್ ಎಫೆಕ್ಟ್. ಮಾತ್ರೆ ತಗೊಳ್ಲೇಬೇಕು. ಹೊಟ್ಟೆ ನೋವು ಬಂತು, ಹೊಟ್ಟೆ ನೋವು ಬೇರೆ ಮಾತ್ರೆ ತಗೊಳ್ಳೋದು. ಹಾಗಾಗಿ 10% ಆಫ್ GDP ಅಷ್ಟು ನೀವು ರೀಬಿಲ್ಡಿಂಗ್ ಫಂಡ್ಸ್ ಅನ್ನು ರಿಲೀಸ್ ಮಾಡಿದಾಗ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತದೆ. ಬೆಲೆ ಏರಿಕೆ ಈಗಾಗಲೇ ಹೇಳ್ತಾ ಇದ್ದಾರೆ. ಗ್ರಾಸರಿ ಪ್ರೈಸ್ 7% ಜಾಸ್ತಿ ಆಗಿದೆ, ವೆಜಿಟಬಲ್ ಪ್ರೈಸ್ 5% ಜಾಸ್ತಿ ಆಗಿದೆ, ಓನ್ಲಿ ಎಡಿಬಲ್ ಆಯಿಲ್ ಪ್ರೈಸ್ ಮಾತ್ರ ಕಡಿಮೆ ಆಗಿದೆ. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ಇದು ಜಾಸ್ತಿ ಯಾಕಂದ್ರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ. ಆದ್ರಿಂದ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಒಂದು ಸ್ಟೇಟ್ ಗವರ್ನಮೆಂಟ್ ಡೆವಲಪ್ಮೆಂಟ್ ಬಾಂಡ್ಸ್ ಅನ್ನ ಬಿಡುಗಡೆ ಮಾಡಿದ್ರೆ ಅದನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ರಿಸರ್ವ್ ಬ್ಯಾಂಕ್ ಕೊಂಡುಕೊಳ್ಳೋ ವ್ಯವಸ್ಥೆ ಆಗುತ್ತೆ. ಯಾಕಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಹೇಳ್ತಾರೆ 8 ಲಕ್ಷ ಕೋಟಿ ರೂಪಾಯಿ ಸರ್ಪ್ಲಸ್ ಫಂಡ್ ಇದೆ, ಅವ್ರು ಯಾವುದಕ್ಕೂ ಬಳಸ್ತಾ ಇಲ್ಲ, ಹಾಗೆ ಇಟ್ಕೊಂಡು ಅದರಲ್ಲಿ ಒಂದು 50 to 60% ಎಲ್ಲ ಸ್ಟೇಟ್ ಗವರ್ಮೆಂಟ್ಗಳು ಡೆವಲಪ್ಮೆಂಟ್ ಬಾಂಡ್ಸ್ ಇಶ್ಯೂ ಮಾಡ್ತಾರಲ್ಲ, ಅದನ್ನ ಪರ್ಚೇಸ್ ಮಾಡಿ ರಿಸರ್ವ್ ಬ್ಯಾಂಕಿಗೆ ಗವರ್ಮೆಂಟ್ ಆಫ್ ಇಂಡಿಯಾದ್ರಿಂದ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾಗ ಒಂದು ಅಡ್ವಾಂಟೇಜ್ ಇದೆ. ಡೆಫಿಸಿಟ್ ಫೈನಾನ್ಸಿಂಗ್ ಅನ್ನು ಮಾಡಬಹುದು. ಡೆಫಿಸಿಟ್ ಫೈನಾನ್ಸ್ ಅನ್ನು ಮಾಡಿ ಎಕಾನಮಿಯನ್ನು ರೀಬಿಲ್ಡ್ ಮಾಡಿ. ಫಸ್ಟ್ ರೀಬಿಲ್ಡಿಂಗ್ ಆಗ್ಬಿಡಿ, ಆಮೇಲೆ ಉಳಿದ ಸಮಸ್ಯೆಗಳ ಕಡೆ ಗಮನ ಕೊಡೋಣ, ಪರಿಹಾರ ಸಾಧ್ಯ ಆಗ್ತದೆ. ಈ ಬ್ಯೂರೋಕ್ರಸಿ ಮತ್ತೆ ಪಾಲಿಟಿಷಿಯನ್ಸ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಬೇಕು, ಕರಪ್ಷನ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕು, ಆಗ ಸಾಧ್ಯ ಆಗ್ತದೆ. ನಮ್ಮ ಎಜುಕೇಶನ್ ಸೆಕ್ಟರ್ ಬರೋಣ ಸ್ವಾಮಿ. ಕೊರೋನಾ ನಮ್ಮೆಲ್ರಿಗೂ ಅನುಕೂಲ ಮಾಡಿದೆ. ಯಾವ ರೀತಿ ಗೊತ್ತಾ? ವೇಸ್ಟ್ಗಳಿಗೆ ಕೆಲಸ ಎಲ್ಲ, ಕಾಲೇಜ್ಗೆ ಹೋಗ್ಬೇಕಾಗ್ಲಿಲ್ಲ 2 ತಿಂಗಳು. ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ಬೇಕಾಗಿಲ್ಲ, ಮನೆಯಲ್ಲಿ ಉಳ್ಕೋಬೇಕಾಯ್ತು. ಅಡ್ವಾಂಟೇಜ್ ಅಲ್ವಾ ಅದು? ಹಾಸ್ಟೆಲ್ ಫೀಸ್ ಉಳೀತು, ಕಾಲೇಜಿಗೆ ಡ್ರೆಸ್ ಮಾಡ್ಕೊಂಡು ಬರೋದು ಉಳೀತು, ಐಸ್ ಕ್ರೀಮ್ ಪಾರ್ಲರ್, ಪಾನಿಪುರಿ, ಮಸಾಲೆ ಪುರಿ ಖರ್ಚು, ಅವ್ರಿಗೆ ತಿನ್ಸು ಇವ್ರಿಗೆ ತಿನ್ಸು ಅನ್ನೋದೆಲ್ಲ ಉಳಿತು. ಅದಲ್ಲ ನಾ ಹೇಳೋದು. ಈ ಕೊರೋನಾ ಇಂದ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿದ್ದ ಅಡ್ವಾಂಟೇಜ್ 2. ಒಂದು, ಟೆಕ್ನಾಲಜಿಯನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆಗಳು ಕಲಿಸಿದ್ದಾವೆ. ವೆಬಿನಾರ್ಗಳ ಮುಖಾಂತರ, ಝೂಮ್ ಮುಖಾಂತರ ಜನರನ್ನು ಹೇಗೆ ಸಂಪರ್ಕ ಮಾಡಬೇಕು. We would not have used this technology at all. Had corona not appeared in our country, we would not have been exposed to this technology. ಹಾಗೇನೆ ಮನಿ ಯೂಸ್ ಕಡಿಮೆ ಆಗಿದೆ, ಡಿಜಿಟಲ್ ಟ್ರಾನ್ಸ್ಫರ್ ಆಫ್ ಮನಿ ನಡೀತಾ ಇದೆ. ಅಂದ್ರೆ last 2 sentences, forcibly we are made to apply, adopt and practice technology. ಆನ್ಲೈನ್ ಕೋಚಿಂಗ್ ಕಮೆನ್ಸ್ ಆಯ್ತು. ಇನ್ನು ಮುಂದೆ ಹೈಯರ್ ಎಜುಕೇಶನ್ ನಲ್ಲಿ ಕಾಲೇಜ್ ಅಡ್ಮಿಷನ್ ಜೊತೆಗೆ ಆನ್ಲೈನ್ ಗಾಗಿಯೂ ಬೇರೆ ಅಡ್ಮಿಷನ್ ಮಾಡ್ಕೊಳ್ಬಹುದು. ಪೀಪಲ್ ಹೂ ಕೆನಾಟ್ ಗೋ ಟು ಕಾಲೇಜ್ ಹ್ಯಾವ್ ಸಮ್ ಆಫ್ ದ ಪ್ರಾಬ್ಲಮ್. ನಿನ್ನೆ ದಿನ ನೀವು ನೋಡಿರ್ಬೋದು, UGC ಅನೌನ್ಸ್ ಮಾಡಿದೆ, a student can have can study 2 degrees simultaneously. 1 ಡಿಗ್ರಿಗೆ ಕಾಲೇಜಿಗೆ ಸೇರ್ಕೊಳ್ಳಿ, ಇನ್ನೊಂದು ಡಿಗ್ರಿ ಆನ್ಲೈನ್ ತಕ್ಕೊಳ್ಳಿ. ಆ ಟೆಕ್ನಾಲಜಿಯ ಬಳಕೆಯನ್ನ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಈ ಕೊರೋನಾ ಮಾಡಿಕೊಟ್ಟಿದೆ. ಅದನ್ನ ಪಾಸಿಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋಣ, ನೆಗೆಟಿವ್ ಆಗಿ ಬೇಡ. ಒಟ್ಟಾರೆ ಕೊರೋನಾ ನಾವೇ ಸೃಷ್ಟಿಸಿಕೊಂಡಂತ ನೆಗೆಟಿವ್ ಇಂಪ್ಯಾಕ್ಟ್ ಅದು. ಆದ್ರಿಂದ ನಾವು ಹೊರಗೆ ಬರಲೇಬೇಕು. ಹೊರಗೆ ಬರೋದು ವಿಳಂಬ ಆಗ್ತದೆ, ಆದ್ರೆ ಪ್ರಯತ್ನ ಮಾಡಿದ್ರೆ ಲೇಬರ್ ನಮ್ಮಲ್ಲಿ ಸರ್ಪ್ಲಸ್ ಆಗಿರೋದ್ರಿಂದ, ಯೂತ್ ಪವರ್ ಜಾಸ್ತಿ ಇರೋದ್ರಿಂದ India has hope to develop. India has not become bankrupt like many Western countries. ಸೊ ನಮಗಿರೋ ಅಡ್ವಾಂಟೇಜಸ್ ನಾವು ಉಳಿಸ್ಕೊಳ್ಳೋಣ, ಡೆವಲಪ್ ಆಗೋಣ, ಯಾರೂ ಹೆದರೋದು ಬೇಡ. ಈ ವರ್ಷ ಫೇಲ್ ಆಗಿದ್ದೇವೆ, ಫೇಲ್ ಆದ್ರೆ ನೆಕ್ಸ್ಟ್ ಇಯರ್ ಓದ್ಬಾರ್ದು ಅಂತಿರ್ಲಿಲ್ಲ. ಈ ವರ್ಷ ನಮ್ ಗ್ರೋತ್ ರೇಟ್ ಕಡಿಮೆ ಆಗಿದೆ, ನಾವು ಫೇಲ್ ಆದಂಗೆ. ಸೊ ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗೋಣ. ನಾವೆಲ್ಲ ಶ್ರಮ ಪಟ್ಟು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋಣ. ಟೀಕೆ ಮಾಡ್ಕೊಳ್ತಾ ಕುಳಿತರೆ ಏನೂ ಪ್ರಯೋಜನ ಇಲ್ಲ.
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಕೊಡಿ, ಹೆಚ್ಚು ಫಂಡ್ ಟ್ರಾನ್ಸ್ಫರ್ ಮಾಡಿ, ಜನೋಪಯೋಗಿ ಕಾರ್ಯಗಳನ್ನು ಮಾಡಿ, ಅಂದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಎಕಾನಮಿಯನ್ನು ರೀಬಿಲ್ಡ್ ಮಾಡಿ. We have not lost the ground. Our ground is solid. We will develop. With this, I would like to put an end to my presentation. My sincere thanks to the organizers for this opportunity. I don't know how effective it was, but it's all purely my own views. Any contradiction or interrogation or question, I am ready to address. Thank you very much, sir. Thank you, sir. Thank you. There is a one saying, sir, a lighted candle only can enlighten others. Like that, we are all enlightened by your knowledgeful talk, sir. Narayan Rao, sir. Thank you. Thank you very much, Professor Hegedal. Now I request our faculty member, Professor Kedarnath, to extend the vote of thanks for the sessions. Kedarnath, sir, please. Kedarnath, sir. Kedarnath, sir. Maybe his system has been muted. It has to be unmuted. Hello. Yes, sir. Yes, sir. Yes, sir. Start, sir. Sir, please. Okay, sir. Vote of thanks. Okay. Thank you, sir. Thank you. So that I thanks the Our Highness Shri S.J. Math, Dr. Shumurti Murugasharanru, and also he is the president of Shri Murugamat, and Shri A.J. Paramshivaya, the secretary, and Swami, the chief executive officer, and also I thanks to on behalf of our college, I would like to thank our excellent speaker, Professor G. Narayan, who graced us with his thought-provoking address. And then I would like to thank our beloved principal, Dr. K.C. Ramesh, and thanks goes to all our faculty members. And then I thank all the students and all the one watching the Zoom of this wonderful program. Thank you very much, sir. Thank you. Sir, thank you, sir. Right. Thank you, one and all. Right. Who have entered our Zoom hall, all the dignitaries on behalf of our IQACSL and the college staff members. Once again, I extend my sincere thanks, sir, to all the dignitaries. Right. Thank you. Tomorrow we will meet in the same Zoom hall, sir. A wonderful session, that is prevention of COVID-19 through Ayurveda. Tomorrow topic is, sir, Pramod Katti, Dr. Pramod Katti, the Sankalpa Research Center, head Ayurveda Research Center from Dharwad. He will take the session, sir. Please, all of you gather tomorrow, sir, at same time, sir. Thank you, sir. Thank you. Warm session. Mughito. Last year.